ಸ್ತೋತ್ರ. ದೇವರ ಈ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಬೋಧಕರು ಸಿಗ್ಮಳಿ ಸರ್ ನನಗೆ ಸಮಯ ಕೊಡ್ತಾರೆ. ದೇವರವರಿಗೆ ಆಶೀರ್ವಾದ ಮಾಡಿ ಮತ್ತು ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತು. ನಿಮ್ಮೆಲ್ಲರಿಗೂ ಸಹ ದೇವರು ಆಶೀರ್ವಾದ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಒಳ್ಳೆಯ ಸೇವಕರು. ಇನ್ನೊಂದು ಥೋಡೆ ದಿನ ನಮ್ಮಲ್ಲಿ ಇರಬೇಕೆಂಬ ಆಸೆ ಭಾಳ ನಮ್ಮ ಜನರಿತ್ತು. ಆದರೆ ದೇವರು ನಿಮ್ಮ ಮಧ್ಯದಲ್ಲಿ ಒಳ್ಳೆಯ ಸೇವಕರಿಗೆ ಕಳಿಸ್ತಾರೆ. ಭಾಳ ಒಳ್ಳೆಯ ಸೇವಕರು. ಕೆಲವರು ಸೇವಕರು ಅಲ್ಲಿ ಇಲ್ಲಿ ಮಾತಾಡ್ತಾರೆ. ಜನಕ್ಕೆ ಬಿದರ್ದಾಗ ಮನೆ ಬಿದರ್ದಾಗ ಭಾಳ ಮಂದಿ ಒಂದೊಂದು ಜಾಗ ಕುಂತು ಅದು ಇದು ಮಾತಾಡ್ತೀವಿ. ಆಡ ಜನರಿಗೆ ನಾವು ನೋಡಿದ್ದೇವೆ. ಕರೆಕ್ಟ್ಗೆ ಸರ್ ಹೊರಗೆ ಸಿಗಲ್ಲ. ಅವ್ರ ಮನೆಯೇ ಮನೆ, ಸೇವೆಯಿಂದ ಸೇವೆ, ಅವ್ರ ಕುಟುಂಬ, ಅವ್ರ ಮನೆ, ಅವ್ರ ಪ್ರಾರ್ಥನೆ ಜೀವಿತ ಅವ್ರಲ್ಲ. ಹಲ್ಲೆಲೂಯಾ. ಸೊ ಅದ ಕಡೆಯಿಂದ ಇವತ್ತಿನ ಸಂದೇಶ ಏನಂದ್ರ ವಾಕ್ಯ, ಆರಾಧನೆ, ಪ್ರಾರ್ಥನೆ. ಅಂದ್ರೆ ವಾಕ್ಯ ಸಾಲಿ ಬಗ್ಗೆ ವಾಕ್ಯ, ಆರಾಧನೆ, ಪ್ರಾರ್ಥನೆ. ಮತ್ತ ಹೋದ ವಾರ ಮೆಸೇಜ್ ಹೇಳಿ ನಿಮ್ಗೆ ನೆನಪೇ ಅದ. ಎಲಿಯ ಒಂದು ವಿಧವೆ ಮನೆಗೆ ಹೋದ್ರೆ ರೊಟ್ಟಿ ವಿಧವೆ ಕೊಟ್ಟ. ಆದ್ರೆ ಈ ವಾರ ಬಂದಿದ್ರೆ ರೊಟ್ಟಿ ಯೇಸು ಕ್ರಿಸ್ತನು ದೇಹ ಮಾಂಸ ತಿಲ್ಲ. ಹಲ್ಲೆಲೂಯಾ. ಆ ವಿಧವೆ ಕೊಟ್ಟಿನ ರೊಟ್ಟಿದಾಗ ಜೀವ ಇದ್ದಿಲ್ಲ. ಆ ಮುಂದೇನು ಕೆಲವು ದಿವಸ ಬದುಕೇನ ಆಶೀರ್ವಾದ ಮಾಡ್ಯಾನ. ಆದ್ರೆ ಈ ರೊಟ್ಟಿ ನಿಮಗೆ ಜೀವ ಕೊಡ್ತದೆ. ಚಪ್ಪಾಳೆ ತಡಬೇಕು ಜೋರಾಗಿ ಕಾಲಿ. ಯಾರ ಮೇಲೆ ಇನ್ನ ಸ್ಟ್ರಾಂಗ್ ಇರ್ಬೇಕು. ಓಕೆನಾ? ಪಹಲೆ ಹೆಣ್ಮಕ್ಳು ಬೋಲೆ ಸುಮಸಿಕ್ಕಿ. ನೀವು ಆನೆ ವಾಲೆ ಸುಮಸಿಕ್ಕಿದ್ರೆ ನೀವು ಜಯ. ಆನೆ ವಾಲೆ ಸುಮಸಿಕ್ಕಿ. ಮೆಜಾರಿಟಿ ನಿಮ್ದು ಹೆಚ್ಚನ ಕರೆಕ್ಟ್ಗೆ ಅವ್ರ ಮನೆ ಪಕ್ಕನ ಅಪ್ಪ. ಈಗ ನೀವು ಮನೆಯಲ್ಲಿ ಬಂತು ನೋಡ. ಓಕೆ, ಬೋಲೆ ಸುಮಸಿಕ್ಕಿ. ಅವರೇ ಮನೆಯಲ್ಲಿ ನಡೀರ ನಡಿ. ಬೋಲೆ ಸುಮಸಿಕ್ಕಿ. ಎಲ್ಲರೂ ಒಮ್ಮೆ. ಓಕೆ, ಇನ್ನೊಂದು ಲಾಸ್ಟ್ ಸರ್ ನಿಮ್ ಕಡೆ ನೋಡ್ಬೇಕು. ನಾ ಹತ್ತು ಕಡೆ ಇದ್ದೆ, ಸರ್ ನಿಮ್ ಕಡೆ. ಬೋಲೆ ಸುಮಸಿಕ್ಕಿ. ನಾ ಬಹಳ ಸಂತೋಷದಿಂದ ಇಲ್ಲಿಗೆ ಬಂದೆ. ನಾನು ಸಂತೋಷ ಪಡಿಸ್ಬೇಕು ನಿಮ್ಗೆ ಹಚ್ಚಿಜೆ. ಹಲ್ಲೆಲೂಯಾ. ನಾ ಹತ್ತು ಕಡೆ ಆಗಿದೆ ಅಂತ ಹೇಳಿ ನೀವು ವಾಕ್ಯ ಕೇಳಲು ಹೋಗಿದ್ದೀನ. ಓಕೆ, ಹಲ್ಲೆಲೂಯಾ. ಎಲ್ಲರ ಒಮ್ಮೆ ಬೋಲೆ ಸುಮಸಿಕ್ಕಿ. ಆನೆ ಸುಮಸಿಕ್ಕಿ. ಹಂಗೆಲ್ಲರೂ ವಾಕ್ಯ, ಪ್ರಾರ್ಥನೆ, ಆರಾಧನೆ. ಕೆಲವೊಂದು ಪ್ರಶ್ನೆ ಯೇಸು ಸ್ವಾಮಿ ಏನ್ ಹೇಳಿದಂದ್ರ ನಾನೇ ಮಾರ್ಗವು ಸತ್ಯವು ಜೀವವಾಗಿದೆ. ಒಂದು ನೆನ್ಪಿಟ್ಕೊಂಡು ಯೇಸು ಕ್ರಿಸ್ತ ಹೇಳಿದ ಮಾತು ಮತ್ತೊಂದು ಏನಂದ್ರ ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ ನಾನೇ, ಈ ರೊಟ್ಟಿ ತಿನ್ನುವ ಎಂದಿಗೂ ಸಾಯುವುದೇ ಇಲ್ಲ ಅಂತ ಹೇಳ. ಮತ್ ಹೇಳ್ತಾರ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು. ಈಗ ನೀವು ಪ್ರಶ್ನೆ ಕೇಳ್ತೀವಿ, ಯೇಸು ಸ್ವಾಮಿಯನ್ನು ರೊಟ್ಟಿ ಹಾಗಾರಲ್ಲ ಏನು ವಾಕ್ಯ? ರೊಟ್ಟಿ ಇಲ್ಲ. ಓಕೆ, ಹಲ್ಲೆಲೂಯಾ. ಅದಕ್ಕೆ ನಾನು ವಾಕ್ಯದ ಜಯ ಅದ ನೆನ್ಪಿಟ್ಕೊಂಡು. ವಾಕ್ಯದಾಗ ಏನದ? ವಾಕ್ಯದಿಂದ ನೀವು ಶುದ್ಧರ ಐತೆ. ಶುದ್ಧರಾದ್ಮೇಲೆ ಆತನ ದೇಹ ಮಾಂಸದ ಭಾಗಿ ಆಗಿದೆ ಅಂದ್ರೆ ಪರಲೋಕಕ್ಕೆ ಹೋಗ್ತೀರಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ಜಯ ಇದೆ. ವಾಕ್ಯದಲ್ಲಿ ಜಯ ಇದೆ. ಯೇಸು ಕ್ರಿಸ್ತ 40 days ಫಾಸ್ಟಿಂಗ್ ಮಾಡ್ಯಾರ. ಯೇಸು ಸ್ವಾಮಿ ಮುಂದೆ ಸೈತಾನು 1 ಕಿಲೋ ಬಂಗಾರ ತಂದು ಹಾರೋದಿಲ್ಲ.
ಉಪವಾಸ ಮುಗಿದ ಮೇಲೆ ರಕ್ತ ಚೀಲ ತಂದು ಹಾರ್ಬಿಡುದಿಲ್ಲ. ಯೇಸು ಸ್ವಾಮಿ ಮುಂದ ಒಂದು ಕಲ್ಲು ಭೇಟಿ ಹಸುವಾಗಿನಗಲತನ ನೀನು ದೇವ್ರ ಮಗ ಆಗಿದ್ದೀನಿ ಕಲ್ಲಿಗೆ. ದೇವ್ರ ಏನಂತಾರ, ಮನುಷ್ಯ ರೊಟ್ಟಿ ತಿಂದು ಮಾತ್ರ ಬದುಕಲ್ಲ, ದೇವ್ರ ಬರುವ ಬಾಯಿನಿಂದ ಮಾತಿನಿಂದ ಮನುಷ್ಯ ಕೊಡುವ ರೊಟ್ಟಿನಿಂದ ಬದುಕಲ್ಲ. ಮನುಷ್ಯ ಆದ್ರ ದೇವ್ರ ರೊಟ್ಟಿನಿಂದ ಬದುಕ್ತಾನೆ. ಚಪ್ಪಾಳೆ ತಡಬೇಕು ಜೋರಾಗಿ. ಆತ ರೊಟ್ಟಿ ಆಗಲ್ಲ, ಆತ ವಾಕ್ಯ ಆಗಲ್ಲ, ಆತ ಜೀವಕರ ನೀರಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ಸ್ವಾಮಿ ಹೇಳ್ತಾರ, ಮನುಷ್ಯ ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿನಿಂದ ಬರುವ ಮಾತಿನಿಂದ ಬದುಕ್ತಾನ. ಮತ್ತೆ ಗೊತ್ತು ಮನೆಗಿನ ರೊಟ್ಟಿಗೆ ಈ ರೊಟ್ಟಿಗೆ ಏನ್ ಫರಕ್ ಅದ ಅನ್ನೋದನ್ನ, ಆ ರೊಟ್ಟಿನಿಂದ ನಾವು ಬದುಕಲೇವು, ಈ ರೊಟ್ಟಿನಿಂದ ನಾವು ಬದುಕ್ತೇವೆ. ಅಂದ್ರೆ ವಾಕ್ಯದಲ್ಲಿ ಜಯವಿದೆ. ವಾಕ್ಯದಲ್ಲಿ ಜಯವಿದೆ. ಯೇಸು ಸ್ವಾಮಿಗೆ ನೀ ದೇವ್ರ ಮಗ ಆಗಿದ್ರಿ ಕಲ್ಲಿಗೆ ರೊಟ್ಟಿ ಮಾಡಿದ್ರ ಮನುಷ್ಯ ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವ್ರ ಬಾಯಿನಿಂದ ಬರುವ ಮಾತಿನಿಂದ ಬದುಕ. ಮನೆಗೆ ಯೇಸು ಸ್ವಾಮಿ ಜಯ ಹೊಂದ್ಯಾರ ಹೊಂದಿಲ್ಲ? ಹೋದ ವಾರ ಅಬ್ರಾಹ್ಮಣ ವಿಷಯದಾಗ ಹೇಳ್ಯಾರ. ಮತ್ತೊಂದು ಮಾತು ನೆನಪಿಟ್ಕೊಂಡು ಹಿರುಗಳಿದ್ವಿ. ದೇವ್ರ ಕರೆದಿದ್ದು ಬಹಳ ಮಂದಿ ಯವನಸ್ಥರು ಇದ್ದಿದ್ರು, ಅವ್ರಿಗೆ ಕರೆದಿದ್ದು ಕರೆಕ್ಟ್ ಅಬ್ರಾಹ್ಮಣ ಏಜ್ ಆದ್ಮೇಲೆ ಕರೆದಾರ. ಚಪ್ಪಾಳೆ ತಡಬೇಕು ಜೋರಾಗಿ. ಅಬ್ರಾಹ್ಮ ಏಜ್ ಆಗಿದ್ದಾಗ ಅವನಿಗೆ ಕರ್ಸ್ಯಾರ. ಕರೆದಾರ 75 ಇಯರ್ಸ್. ಅಬ್ರಾಹ್ಮ ನೀ ಬಾ ಅಂತ ಹೇಳಿ, ನಿಮ್ಮ ಭಕ್ತಿ ನಿಮ್ಮ ಭಕ್ತಿ ದೇವ್ರು ನೋಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಟಪ ನೀವು ನಂಗೆ ಕಡೆ ಆನ್ಸರ್ ಪಟ್ಕೋತಾ ಹೋಗ್ರಿ, ನಾನು ನಿಮ್ಗೆ ಹೇಳ್ಕೊತಾ ಹೋಗ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕ ಜಯಿಸ್ಯಾರ ಜಯಿಸಿಲ್ಲ? ದೊಡ್ಡ ಹೆಂಗ ಅನ್ಬೇಕು. ಯೇಸು ಸ್ವಾಮಿ ಲೋಕ ಜಯಿಸ್ಯಾರ ಜಯಿಸಿಲ್ಲ? ಲೋಕ ಹೆಂಗ್ ಜಯಿಸ್ಯಾರ ಅಂದ್ರ ವಾಕ್ಯದಿಂದ. ಸೈತಾನಿಗೆ ಹೆಂಗ್ ಸೋಲ್ಸ್ಯಾರ ಅಂದ್ರ ವಾಕ್ಯದಿಂದ. ಮಸೀಟಿ ಇವತ್ತು ನೀವು ಸೈತಾನಿಗೆ ಸೋಲಿಸ್ಬೇಕಾದ್ರ ಎದರ್ನಿಂದ ಅಂದ್ರೆ ಎದರ್ನಿಂದ? ವಾಕ್ಯದಿಂದ. ವಾಕ್ಯದಲ್ಲಿ ಜಯವಿದೆ. ವಾಕ್ಯ ನಿಮಗೆ ಜಯ ಕೊಡ್ತದ. ನಿಮ್ಮ ಸಭೆಯಲ್ಲಿ ವಾಕ್ಯ ಇರ್ಬೇಕು, ನಿನ್ನ ಮನೆಯಲ್ಲಿ ವಾಕ್ಯ ಇರ್ಬೇಕು, ನಿನ್ನ ಕುಟುಂಬದಲ್ಲಿ ವಾಕ್ಯ ಇರ್ಬೇಕು. ಹಲ್ಲೆಲೂಯಾ. ಅಂದ್ರೆ ವಾಕ್ಯದಲ್ಲಿ ಜಯವಿದೆ. ಯೇಸು ಸ್ವಾಮಿ ವಾಕ್ಯದಿಂದ ಸೈತಾನಿಗೆ ಹೊಡೆದಾರ, ಯೇಸು ಸ್ವಾಮಿ ಗೆದ್ದ. ಇವತ್ತು ನಾವು ಗೆದಿಬೇಕಾದ್ರೆ ಏನ್ ಮಾಡ್ಬೇಕು? ಗುಡಿಗೆ ಬರ್ತೇವೆ ಕರೆಕ್ಟ್ಗೆ, ಮನೆಗೆ ವಾಕ್ಯ ಓದಲೇವು. ಗುಡಿಗೆ ಬರ್ತೇವೆ ಕರೆಕ್ಟ್ಗೆ, ಇಲ್ಲಿ ವಾಕ್ಯ ಹೇಳಿ ಮನೆಗೆ ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಮರ್ತೇವೆ. ವಾಕ್ಯ ನಿನಗೆ ಜಯ ಕೊಡ್ತದ, ವಾಕ್ಯ ನಿನಗೆ ಪರಲೋಕ ಕೊಯ್ತದ, ವಾಕ್ಯ ನಿನಗೆ ರಕ್ಷಿಸ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಸೈತಾನಿಗೆ ಸೋಲಿಸಿಕ್ಕಿರ ಜಯ ಹೊಂದ್ಯಾರ. ವಾಕ್ಯದಲ್ಲಿ ಏನದ? ಜಯ. ಮತ್ ಪ್ರಾರ್ಥನೆಯಲ್ಲಿ ಏನದ? ಯಾರು ಹೆಣ್ಮಕ್ಳು ನೆನಪಲ್ಲಿ ಪ್ರಾರ್ಥನೆಯಲ್ಲಿ ಏನದ? ಸರ್ ಇವ್ರಿಗೆ ಗಿಫ್ಟ್ ಅದ ನೋಡ್ರಿ, ನೆನಪಿಟ್ಕೋರ ಉತ್ತರ ಕೊಟ್ಟ. ಪ್ರಾರ್ಥನೆಯಲ್ಲಿ ಏನದ? ಶಕ್ತಿ ಅದ. ಒಬ್ರು ಜೀವ ಅದಂತ, ಇನ್ನೊಬ್ರು ಯಾರ್ದ ಶಕ್ತಿ ಅದ. ನಾ ಹೇಳ್ತೀನಿ, ಪ್ರಾರ್ಥನೆಯಲ್ಲಿ ರಕ್ಷಣೆ ಅದ. ಚಪ್ಪಾಳೆ ತಡಬೇಕು ಜೋರ. ಈಗ ಮತ್ತೆ ಕನ್ಫ್ಯೂಸ್ ಆಗಿದ್ದೀರಿ, ಯಾಕೆ ಇವರು ಪ್ರಾರ್ಥನೆದಾಗ ರಕ್ಷಣೆ ಅದ ಅಂತಾರ ಅಂದ್ರೆ ಪ್ರಾರ್ಥನೆದಾಗ ನೀವೇ ಒಪ್ಕೋತೀವಿ. ಡ್ಯಾನಿಯಲ್ಗ ಸಿಂಹದ ಘವೆಗೆ ಹಾಕ್ಯಾರ. ಏನ್ ಮಾಡಿ? ಹಲ್ಲೆಲೂಯಾ. ಅವ ಏನ್ ಮಾಡಿನು? ಪ್ರಾರ್ಥನೆ ಮಾಡಿನು. ಪ್ರಾರ್ಥನೆ ಮಾಡಿದ್ರ ಎಲ್ಲ ಹಾಕ್ಯಾರ ಮಗ? ಸಿಂಹದ ಘವೆ. ಪಾಪ ಮಾಡಿದ್ರ ಸಿಂಹದ ಘವೆಗೆ ಹಾಕಿಲ್. ಕರೆಕ್ಟ್ ಪ್ರಾರ್ಥನೆ ಮಾಡಿನವನಿಗೆ ಸಿಂಹದ ಘವೆಗೆ ಹಾಕ್ಯಾರ. ಈ ಲೋಕ ಪ್ರಾರ್ಥನೆ ಮಾಡಲಿಕ್ಕೆ ಸಮಸ್ಯೆಗಳು ಬರ್ತಾವ, ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟಗಳು ಬರ್ತಾವ. ಆದ್ರೆ ಪ್ರಾರ್ಥನೆ ನಿನಗ ರಕ್ಷಿಸ್ತದ. ಚಪ್ಪಾಳೆ ತಡಬೇಕು ಜೋರಾಗಿ. ಪ್ರಾರ್ಥನೆ ನಿನಗೆ ರಕ್ಷಿಸ್ತದ, ನಿನ್ನ ಕುಟುಂಬಕ್ಕೆ ರಕ್ಷಿಸ್ತದ, ನಿನ್ನ ಕುಟುಂಬ ಕಾಪಾಡ್ತದ. ಹಲ್ಲೆಲೂಯಾ. ಓಲೇಸು ಮಸೀಕಿ ಡ್ಯಾನಿಯಲ್ಗೆ ಸಿಂಹದ ಘವೆಗೆ ಹಾಕ್ತಾರೆ. ಡ್ಯಾನಿಯಲ್ ಏನ್ ಮಾಡ್ಯಾನ? ಸಿಂಹದ ಘವೆಗೆ
ಹಲೋ ಚೆಕ್. ಏನ್ ಮಾಡ್ಯಾನ ಸಿಂಹದ ಗವೆ ಮಗ? ಗಚ್ಚಿ ಅಮ್ಮ ಏನ್ ಮಾಡ್ಯಾನ? ಇವಾಗ ಪ್ರಾರ್ಥನೆ ಮಾಡಿದ್ರ ಒಯ್ದು ಸಿಂಹದ ಗವೆಗೆ ಹಾಕ್ಯಾರ. ಸಿಂಹದ ಗವೆಗೆ ಹೋಗಿ ಹಂಚಲತ್ತಿಲ್ಲ ಅವ. ಸಿಂಹದ ಗವೆ ಕಣ್ಣೀರು ಸುರಿಸ್ಲತ್ತಿಲ್ಲ. ಅವ ಏನ್ ಮಾಡತ್ತಾನ ಮಾಡ್ಕಲ್ರಿ? ಪ್ರಾರ್ಥನೆ ಮಾಡತ್ತಾನ. ಪ್ರಾರ್ಥನೆ ಮಾಡ್ತಿಲ್ಕಿ ಸರ್ವಶಕ್ತನಾದ ದೇವರು ಆ ಸಿಂಹದ ಗವೆಗಿಳಿದು ಬಂದಾರ. ಚಪ್ಪಾಳೆ ತಡ್ರಿ ಜೋರಾಗಿ. ಅವ ಸಿಂಹದ ಗವೆಗಿಳಿದು ಬಂದು ಸಿಂಹದ ಬಾಯಿ ಕಟ್ಟ್ಯಾರ ಕಟ್ಟಿಲ್ಲ ಅಂದ್ರೆ ರಕ್ಷಣೆ ಪ್ರಾರ್ಥನೆದಾಗ ರಕ್ಷಣೆ ಅದನ್ನ ಇಲ್ಲ. ರಕ್ಷಿಸುವುದಂತೆ ಬಾಯಾಗ ಸಾಯ್ಲಂತ ಅಂದ್ರೆ ಅವನಿಗೆ ಕೈ ಹಿಡಿದು ಹೇಳಿದೆ. ಒಬ್ಬ ಜೀವ ಹೋಗ್ಲಂತಂದ್ರೆ ಅವನಿಗೆ ಕಚ್ಚಿಸ್ಕೊಂಬದೆ. ಯೇಸು ಸ್ವಾಮಿ ಯಾಕೆ ಬಂದ? ನಿಮ್ಮನ್ನು ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ. ನಿಮ್ಮನ್ನು ರಕ್ಷಿಸುವುದಕ್ಕಾಗಿ. ಆರಾಧನೆಯಲ್ಲಿ ಏನದ? ಪ್ರಾರ್ಥನೆಯಲ್ಲಿ ಏನದ? ರಕ್ಷಣೆ. ಯಾರ್ಯಾರು ಬದುಕಿಸಿಲ್ಲ? ಸಿಂಹದ ಬಾಯಿ ಕಟಕಿಲ್ಲ. ಯಾರು ಸಿಂಹದ ಗಲೆಗೆ ಹಾಕ್ಲಕ್ ಹಚ್ಚಾರ ಅವ್ರಿಗೆ ತಂದು ಅದೇ ಸಿಂಹದ ಗಲೆಗೆ ಹಾಕಿದಾಗ ಅವ್ರಿಗೆ ಹುಲಿಗಳು ಸಿಂಹಗಳು ತಿಂಡಿ ಹಾಕ್ಯಾವ. ಆದ್ರೆ ಡ್ಯಾನಿಯಲ್ ತಿಂದಿಲ್ಲ. ಯಾಕಂದ್ರ ಡ್ಯಾನಿಯಲ್ ಪ್ರಾರ್ಥನೆ ಅವನಿಗೆ ರಕ್ಷಿಸ್ಯಾದ. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ನಿಮ್ಮ ಕುಟುಂಬ ರಕ್ಷಿಸ್ತದ. ನಿಮ್ ಪ್ರಾರ್ಥನೆ ನಿಮ್ ಸಭೆ ರಕ್ಷಿಸ್ತದ. ನಿಮ್ ಪ್ರಾರ್ಥನೆ ನೀವು ಗ್ರಾಮ ರಕ್ಷಿಸ್ತದ. ನಿಮ್ ಪ್ರಾರ್ಥನೆ ದೇಶಗಳು ರಕ್ಷಿಸ್ತಾವ. ಹಲ್ಲೆಲೂಯಾ. ಬಹಳ ಮಂದಿ ಗುಡಿ ಹೊಂಟಿದೇವು, ಆಶೀರ್ವಾದ ಇಲ್ಲ. ಯಾಕೆ ಆಶೀರ್ವಾದ ಇಲ್ಲ ಅಂದ್ರ ದೇವರೇ ವಾಕ್ಯ ಆಗರ ಆತನ ಮಾತು ಕೇಳಿದವರಿಗೆ ಆಶೀರ್ವಾದ. ಅಬ್ರಾಮ್ ಹೆಂಗಾಗ್ಯಾನ ಆಶೀರ್ವಾದ? ಅಬ್ರಾಮನು ನಿನ್ನ ಸ್ವರವ ಕೇಳಿ ಆಶೀರ್ವಾದ. ಏನಾಗ್ಯಾನ? ಯಾರ ಮಾತು ಕೇಳೋಣ? ನಾವ್ ಯಾರ ಮಾತು ಕೇಳಬೇಕು? ಯಾರ ಮಾತು ಕೇಳಬೇಕು? ವಾಕ್ಯದಲ್ಲಿ ಏನದ? ಶಕ್ತಿಯನ್ನು ಬರುತ್ತೆ. ಜಯ ಅಲ್ಲ, ಶಕ್ತಿ ಅಲ್ಲ. ನೀವು ವಾಕ್ಯದಲ್ಲಿ ಏನದ? ಅಂದ್ರೆ ವಾಕ್ಯದಲ್ಲಿ ಏನದ? ಏನದ? ರಕ್ಷಣೆ. ಆರಾಧನೆದಲ್ಲಿ ಯಾರ ಮತ್ ಹೋಗ್ತೀವಿ? ಆರಾಧನೆದಲ್ಲಿ ಆರಾಧನೆಯಲ್ಲಿ ಬೀಡುಗಡೆ ಅದ. ಏನದ? ಸೌಲ್ ರಾಜ ಓಲ್ಡ್ ಟೆಸ್ಟ್ಮೆಂಟ್. ಸೌಲ್ ರಾಜ ಏನ್ ಹಿಡಿದಿತ್ತು? ದುರಾತ್ಮ ಹಿಡಿದಿತ್ತು. ದುರಾತ್ಮ ಹಿಡಿದಿದಾಗ ಆರಾಧನೆ ಮಾಡೋ ಇಟ್ಟಿರ್ಬೇಕು ಇಸ್ರೇಲ್ ಜನ ಮಧ್ಯದಾಗ. ಆದ್ರೂ ಅವ್ರು ಒಳಗಿನ ದುರಾತ್ಮ ಬಿಟ್ಟು ಹೋಗಲ್ಲ ಅಂತ ಯಾರ ಚಂದ ಕಿನ್ನರಿಗಿನ್ನ ಭಾರತ ನೋಡ್ರ ಆರಾಧನೆ ಮಾಡ್ತಾರ. ಹೋಗಿ ದಾವಿದ್ ಮಹಾರಾಜಗ ಕರ್ಕೊಂಡ್ ಬಂದಾರ. ಎಲ್ಲಿ ಬಿಟ್ಟಾರ? ಸೌಲ್ ರಾಜನ ಮನೆ. ಅವ್ ಏನ್ ಮಾಡತ್ತಾನ? ಆರಾಧನೆ ಮಾಡತ್ತಾನ. ಆರಾಧನೆ ಮಾಡತ್ತಾರ. ಮೈಗಿನ ದುರಾತ್ಮ ಬಿಟ್ಟು ಹೋಗ್ಯದ ಹೋಗಿಲ್ಲ? ಮಾತಾಡ್ಬೇಕು. ನಾನು ಒಂದ್ 20 ವರ್ಷ 25 ವರ್ಷ ಹಿಂದಕ್ಕೆ ಹೋಗ್ರಿ, ದೇವಿ ಹಿಡಿದಿನ ಗುಡಿಯಾಗ ತಂದು ಕೂಡಿಸ್ತೀವಿ. ಸಂಡೇ ದಿನ ಒಬ್ಬರು ಬರ್ತೀವಿ ಕನ್ನಡಕ್ಕೆ. ದೇವಿ ಹಿಡಿದಿನ ದಿನ ಚರ್ಚ್ ಪೂರ ಪ್ಯಾಕ್. ಯಾಕಂದ್ರ ಅವ್ರು ದೇವ್ರಿಗೆ ನೋಡಕ್ ಬಂದಿಲ್ಲ. ದೇವ್ರು ಹೆಂಗ್ ಬಿಟ್ಟು ಹೋಯ್ತದೋ, ಇದು ಯಾವ ದೇವ್ರು ಹಿಡಿದದೋ ನಾವು ಬಿ ನೋಡ ಅಂತ ಹೇಳಿ ಬಂದಿ ಇಲ್ಲ. ಚರ್ಚ್ ಪೂರ ಪ್ಯಾಕ್. ಸಂಡೇ ದಿನ ಪಾಸ್ಟರ್ ಸಾಬ್ರು ಎಲ್ಲಿ 20 ಮಗರು ಕೂತ್ನಲ್ಲ ಧ್ಯಾನ ಧ್ಯಾನಿಸ್ತಾರೆ. 20 ಮಗರು ಸಂಡೇ ದಿನ ಇಲ್ಲ. ದೇವ್ ಹಿಡಿದಿನ ಗುಡಿಗೆ ಬರಲ್ದವ್ರು ಗುಡಿಗೆ ಬರ. ಎಲ್ಲರೂ ಆರಾಧನೆ ಮಾಡ್ತೀವಿ. ಕೆಲವರು ಆಗಿ ತಿಳಿಯದ ಕೈಯಾಗ ಆಗರಬತ್ತಿ ಕೊಡ್ತೀರಿ. ಹಿಂಗೆ ಹಿಡ್ಕೊಂಡ್ ಕೂಡ ಹೊಡಿಗೆ ಹೋಯ್ತದ ಅಂತೇಳಿ ದೇವ್ರ ಶಕ್ತಿನಿಂದ ದುರಾತ್ಮ ಬಿಟ್ಟು ಹೋಯ್ತು. ಹಲ್ಲೆಲೂಯಾ. ನೀವ್ ಆರಾಧನೆ ಮಾಡಿದ್ರೆ ದುರಾತ್ಮ ಬಿಟ್ಟು ಹೋಯ್ತಾರೆ. ಬೋಲೇಸು ಮಸೀಕಿ. ದಾವಿದ್ ಮಹಾರಾಜ ಆರಾಧನೆ ಮಾಡ್ಯಾನ, ದುರಾತ್ಮ ಬಿಟ್ಟು ಹೋಗಿಲ್ಲ. ಹಿಡಿಲತ್ತದ. ಮಾತಾಡ್ಬೇಕಪ್ಪ ನನಗ. ಎಲ್ಲರಿಗೆ ಚೆಲ್ಲೋದಲ್ಲಿ ಕ್ರಿಶ್ಚಿಯನ್ದರೆ ಹೊತ್ಕೊಂಡ್ ಬೀಳತ್ತಿದ್ದೇವೆ. ದನ ಇಲ್ಲ, ಅವರೇ ಹೊಳಲತ್ತಿದ್ದೇವೆ. ಯಾಕ? ಮತ್ ಹಾಡು ಹಾಡ್ತೀವಿ. ಮಳ್ಳ ಕಲೂರಿ
ಕಣ್ಣೀರಿನಿಂದ ಆರಾಧಿಸುವೆನು, ಪ್ರಾರ್ಥಿಸುವೆನು ನಾನು. ಕರೆ ಕರೆ ಮಾಡ್ಕೊಂಡು ಹೋಗ್ತೇವೆ, ಕೈಗಳು ಎಬ್ಬಿಸ್ತೇವೆ ಮ್ಯಾಕ. ಮತ್ ಕಣ್ಣೀರಿನ ಪಶಿನರ ಬಂದದ ಅವನ ಸುಳ್ಳು ಸುಳ್ಳೆ ಹಾಡತ್ತೇವಿಲ್ಲ. ನಿನ್ನ ಹಾಡಿನಾಗ ಸತ್ಯ ಇರ್ಬೇಕು, ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯಾಗ ಶಕ್ತಿ ಇರ್ಬೇಕು, ಹಲ್ಲೆಲೂಯಾ. ದಾವೀದ ಮಹಾರಾಜ ಆರಾಧನೆ ಮಾಡತಾನೆ. ಸೌಲ್ ರಾಜನ ಒಳಗಿನ ದುರಾತ್ಮ ಬಿಟ್ಟಿ ಹೋಗಿಲ್ಲ, ಮಾತಾಡಿ ಹೋಗಿಲ್ಲ. ಇವತ್ತು ನಾವು ಆರಾಧನೆ ಮಾಡತ್ತೀವಿ, ಬಹಳಷ್ಟು ಜನ ಭಜನೆ ಹಾಕ್ಲತ್ತಾರೆ. ಆ ದೇವುಗಳಲ್ಲೇ ಟುಕ್ ಹೊಡೆದುಕೊಳ್ಳುತ್ತವೆ. ಯಾಕ ನೀ ಏಟ್ ಹಾಡಿದ್ರಿ, ಬಾಯಿನಿಂದ ಹಾಳತ್ತಿದಿ, ಒಳಗ್ ಪುರ ಏನಾಗ್ಯದ ಬಳ್ಳಿ ಹತ್ತಿರ ಗಿಡದಾಗಿಲ್ಲ. ಹೇಳ್ರಿ ಮಗ, ಇವತ್ತು ನಾವು ಅಂತ ಕ್ರಿಸ್ತರ ಆಗ್ಬಾರ್ದು. ನಾ ಕೆಲವು ಸಾಕ್ಷಿ ಹೇಳ್ಕೊಂಬಂದಿಲ್ಲ, ಖಾಲಿ ಮೆಸೇಜ್ ಕೊಡೋದು. ಸೆಕೆಂಡ್ ಆಗಾಗ ದೇವ್ರ ಚಿತ್ತದಿಂದ ಬಂದಿದ್ದ ಈಗ ರಾಮಕ್ಕೆ ಅಷ್ಟೇ ಮಂದಿ ಸರಿ ಇದು ಇಲ್ಲ ಚರ್ಚೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸು ಮಸೀಹ್. ವಾಕ್ಯದಲ್ಲಿ ಜಯ ಅದ, ಪ್ರಾರ್ಥನೆಯಲ್ಲಿ ರಕ್ಷಣೆ ಅದ, ಆರಾಧನೆಯಲ್ಲಿ ಬಿಡುಗಡೆ ಅದ. ಈಗ ಗೊತ್ತಾ ನಮ್ಮ ಸಭೆಯಲ್ಲಿ ಏನಿರ್ಬೇಕು? ವಾಕ್ಯ. ಮತ್ತು ವಾಕ್ಯ ಇದ್ದಂತ ಸೇವಕರಿಗೆ ನಿಮ್ಮ ಗ್ರಾಮಕ್ಕೆ ಕರೆಸಿ ದೇವರು ಚಪ್ಪಾಳೆ ತಡಬೇಕು ಜೋರಾಗಿ. ಮತ್ತು ನಮ್ಮ ಸಭೆಯಲ್ಲಿ ಏನಿರ್ಬೇಕು? ವಾಕ್ಯ ಆದ್ಮೇಲೆ ಪ್ರಾರ್ಥನೆ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ, ನಿನ್ನ ಸಭೆಯಲ್ಲಿ ಪ್ರಾರ್ಥನೆ. ದೇವರು ನಿನ್ನ ಕುಟುಂಬಕ್ಕೆ ರಕ್ಷಿಸ್ತಾರ, ನಿನ್ನ ಮನೆಗೆ ರಕ್ಷಿಸ್ತಾರ. ಇವತ್ತು ಯೋಚನೆ ಮಾಡಿ, ಕ್ರಿಸ್ತ ನಾವು ಪ್ರಾರ್ಥನೆ ವಾಕ್ಯ ಕೇಳುತ್ತಿದ್ದೇವೆ ಮನುಷ್ಯನಿಂದ, ಇಲ್ಲೇ ಕೂಡ್ತೇವೆ. ಆದ್ರೆ ಈ ಮನಸ್ಸು ಪೂರ ಜನವಾಡ ಅವರ ಸಂತೂರ್ ಎಲ್ಲ ಕರ್ತೀನಿ ಮಾಡ್ತಿದ್ದೀಗ. ದೇವ್ರ ವಾಕ್ಯ ಕೇಳ್ತಾರೆ, ನಿಮ್ಮ ಮನಸ್ಸು ಸ್ಥಿರವಾಗಿರ್ತಾರೆ, ಮನಸ್ಸಿಗೆ ಕೇಳ್ತಾರೆ, ಆಲೋಚನೆ ಒಂದಲ್ಲಿ ಇರ್ತಾರ. ದೇವ್ರ ಮಾತು ಮುತ್ತಿಗೆ ಹೋಲಿಕೆವ. ಯಾಕೆ ಹೋಲಿಕೆವ? ಎದಕ್ಕ? ಮುತ್ತು ಒಂದ್ 500 ರೂಪಾಯಿ ನೋಟ್ ಕಳೆದ್ರೆ ಏನ್ ಹೊಡ್ತೀನಿ? ಕೊಡ್ಕಲ್ರಿ? ಮಾತಾಡ್ರಿ. ದೇವರಿಗೆ ಪ್ರೀತಿ ಮಾಡೋದ್ ಕೈ ತೋರ್ಸ್ರಿ. ರಕ್ತದ ಪ್ರೀತಿ ಮಾಡೋದ್ ಕೈ ತೋರ್ಸ್ರಿ. ಒಬ್ಬರಿಗೆ ಕೈ ತೋರ್ಸ ನೋಡ್ತೀವಿ. ಹಲ್ಲೆಲೂಯಾ. ದೇವ್ರಿಗೆ ಪ್ರೀತಿ ಮಾಡೋರು, ರಕ್ತದ ಪ್ರೀತಿ ಮಾಡೋರು, ರಕ್ತದ ಪ್ರೀತಿ ಮಾಡೋರು, ದೇವ್ರಿಗೆ ಪ್ರೀತಿ ಮಾಡೋರು. ಆ ಸಂಸಾರ ಕಡಿದ ರಕ್ತ ಬೇಕು, ಯಾರು ಭೀ ನೋಡ್ಬೇಕು, ಜನ ಕಲಿಯೋ. ಇದನ್ನ ನೆನ್ಪಿಟ್ಕೊ. ಅದು ನಾವು ದೇವ್ರಿಗೆ ಹೆಚ್ಚು ಪ್ರೀತಿ ಯಾರಿಗೆ ಭೀ ಪರೀಕ್ಷೆ ಮಾಡಿ ಒಂದು 500 ರೂಪಾಯಿ ನೋಟ್ ಅಗಲಾಗಿ ಬಂದು ಗುಡಿಯಕ್ಕೆ ಕೊಡು. ನಿಮ್ಮ ಮನುಷ್ಯ ಮನೆ ಕಡೆ ಇರ್ತದ, ಗುಡಿಯಾಗ ಇರ್ತಾವ. ಹಣ ಇಲ್ಲಿ, ಈ ಹೆಣ ಅಲ್ಲಿ ಅಂದಾಗಿಲ್ಲ. ರಕ್ತ ಭಾಳ ಪರ್ಚನ್ ಮಾಡಿ ಯೇಸು ಸ್ವಾಮಿ ಶಕ್ತಿ ನನಗೆ ವೈದ್ಯನ ಪಟ್ಟ ಮೈ ಚಂದ. ಯೇಸು ಸ್ವಾಮಿ ಶಿಷ್ಯ ಇರ್ತಾರೆ. ಯಾರು? ಯಾರು? ಇಸ್ಕರಿಯು. ಈ ಇಸ್ಕರಿಯುದ ಕಾಚಕ್ಕೆ ಹೋಗಿದೆ ಸರ್ ನಾನು. ಈ ಇಸ್ಕರಿಯುದ ಏನ್ ಮಾಡ್ಯಾನಂದ್ರ ರಕ್ತದ ಕಡೆಯಿಂದ ಯೇಸು ಸ್ವಾಮಿಗೆ ಹೇಳ್ಕೊಟ್ಟಾನ. ಯಾರಿಗೆ ಹೇಳ್ಕೊಟ್ಟಾನ? ರಕ್ತ ಚಂದ ಹಾಕ್ತಾರವ, ಅತಿ ಆಸಿ ಗತಿ ಕೇಳಿಸ್ತಾವ. ಬೇರೆ ಪ್ರೀತಿ ಮಾಡೋ ಮನುಷ್ಯ ಪ್ರತಿ ವಾರ ದೇವರು ಸರಿನಾಗಿ ಬರ್ತಾನೆ, ದೇವರು ಸಮ್ಮುಖದಲ್ಲಿ ಇರ್ತಾನೆ. ಅಂದ್ರೆ ವಾಕ್ಯದಲ್ಲಿ ಏನದ? ವಾಕ್ಯದಲ್ಲಿ ಏನದ? ಪ್ರಾರ್ಥನೆಯಲ್ಲಿ. ನಿಮ್ ಪ್ರಾರ್ಥನೆ ಹೆಂಗದ? ಇಬ್ಬರು ವ್ಯಕ್ತಿ ಪ್ರಾರ್ಥನೆ ಮಾಡಿದ, ಇಬ್ಬರು ವ್ಯಕ್ತಿ ಆಜು ಬಾಜು ಮನೆಗೆ ಫಾಸ್ಟಿಂಗ್ ಮಾಡ್ಯಾರ. ಒಬ್ಬ ಫಾಸ್ಟಿಂಗ್ ದೇವ್ರು ಕೇಳಿ ಉಪವಾಸದಾಗ, ಮಗ ನಿನಗೆ ಯಾರು ಬೇಕಂದ್ರೆ ಅವನು ಪ್ರಾರ್ಥನೆ ಮಾಡಿದ, ದೇವ್ರೇ ನಾನು ಗ್ರಾಮಕ್ಕೆ ರಕ್ಷಿಸು, ನಾವು ಜನರಿಗೆ ರಕ್ಷಿಸು, ನನಗಿದ್ದಂತ ಬಡತನ ದೂರ. ದೇವ್ರವ್ರ ಪ್ರಾರ್ಥನೆ ಕೇಳ್ಯಾರ, ಆ ಗ್ರಾಮಕ್ಕೆ ರಕ್ಷಿಸ್ಯಾರ. ಅವ ಇನ್ನೊಬ್ಬರ ಕಡೆಯಿಂದ ಪ್ರಾರ್ಥನೆ ಮಾಡ್ತಾರ. ದೇವ್ರಿಗೆ ಮಾಡಿ ಆಶೀರ್ವಾದ ಮಾಡಿ ಬ್ಲೆಸ್ ಮಾಡಿ. ಈಗ ಅವ್ರು ಚಂದ ಮನೆ ಕಟ್ಕೊಂಡಾನ, ಕಾರ್ ತಗೊಂಡಾನ. ಅವ್ರ ಪ್ರಾರ್ಥನೆ ದೇವ್ರು ಕೇಳಿದ್ರೆ ಅವ್ನಿಗೆ ಆಶೀರ್ವಾದ ಆಗ್ಯಾರ.
ಈ ಭಾಷದವನಿಗೆ ಚಿಂತೆ ಬಿದ್ದ ಇವ ಏನ್ ಮಾಡತ್ತ ಅನ್ಕೊಳನ. ಆಗ ಉಪವಾಸ ಪ್ರಾರ್ಥನೆ ಮಾಡಿದೆ, ದೇವ್ರ ಕೇಳಿದ ರಿವರ್ಸ್ ಮಾಡಲ್ಲ ಕಂಟಿನ್ಯೂ ಉಪವಾಸ ಪ್ರಾರ್ಥನೆ ಮಾಡಲ್ಲ. ಒಂದು ಉಪವಾಸ ಮುಗಿತು, 2 ಉಪವಾಸ ಮುಗಿತು, ಒಂದು ಒಟ್ಟು ದೇವ್ರ ದರ್ಶನ ಹಂಗೆ 40 days ಫಾಸ್ಟಿಂಗ್ ಮಾಡೋದು. ಫಾಸ್ಟಿಂಗ್ ಉಪವಾಸ ಬಿಡಲೇ ಹೋಗ್ತಾನೆ. ದೇವ್ರಿಗೆ ಚಿಂತೆ ಬಿದ್ದದ ಸತ್ತವೇರಿಗಿನ ಅಂತ ಹೇಳಿ ದೇವ್ರ ದರ್ಶನ ಪಟ್ಟಾರ. ಏನ್ ಮಾಡಿದ್ರ? ದರ್ಶನ ಪಟ್ಟ ಮೇಲೆ ಮಗ ನಿಂಗ್ ಬೇಕು ಏನ್ ಬೇಕು ಹೇಳು ಅಂದ್ರ, ಸ್ವಾಮಿ ನನಗ ಅದು ಬೇಕು ಇದು ಬೇಕೆಲ್ಲ ಅವನೇ ಹೇಳುತ್ತಾನೆ ಇಷ್ಟವ್ರಿಗೆ. ಆಯ್ತು ತಕೋ ಮಗ, ನಿನಗೆ ನಾ ಆಶೀರ್ವಾದ ಮಾಡ್ತೆ, ನಿನಗೆ ಏಟ್ ಆಶೀರ್ವಾದ ಮಾಡ್ತೆ ನೋಡು, ನಿನ್ನ ಮನೆ ಬಾಜುದವನಿಗೆ ಡಬಲ್ ಆಶೀರ್ವಾದ ಮಾಡ್ತೆ. ಅವ ಏನ್ ಮಾಡ್ಯಾನ, ಆಯ್ತು ದೇವ್ರೆ ನಾನು ನಾಳೆಗೆ ಹೇಳ್ತೆ ಅಂತ ಹೇಳಿ ದೇವರಿಗೆ ವಾಪಸ್ ಕಳಿಸ್ಯಾನ. ಈಗ ಆಗಿನಾಗ ಹೇಳಿಲ್ಲ, ನಾನು ನಾಳೆಗೆ ಹೇಳ್ತೆ ದೇವ್ರೆ ಈಗ ಹೋಗು ಅಂತ ಹೇಳಿ ದೇವ್ರಿಗೆ ಏನ್ ಮಾಡ್ಯಾನ, ಮಗ ಏನ್ ಮಾಡ್ಯಾನ ಮತ್ತ ಮರುದಿನ ಫಾಸ್ಟಿಂಗ್ ಉಪವಾಸ ಪ್ರೇರದ ಮಸ್ಕಿನ ಮತ್ತ ದೇವ್ರ ಬಂದ್, ಮಗ ಹೇಳಿ ನಿನಗೆ ಅನ್ಬೇಕು. ದೇವ್ರೆ ಇವ ರಾತ್ರಿ ಎಲ್ಲ ಬೆಳಗಾನೆ ನಿಂತು ಬಂದಿತ್ತು, ನನಗೆ ಆಶೀರ್ವಾದ ಮಾಡಿದ ತನಕ ಡಬಲ್ ಆಶೀರ್ವಾದ ಮನಿ ಬಾಸದವನಿಗೆ ಆಯ್ತದಿಲ್ಲಪ್ಪ, ಹೆಂಗ್ ಮಾಡಿ ಅಂತ ಹೇಳಿ ದೇವ್ರ ಮರ್ದಿನ ಬಂದು ಕೇಳಕ್ಕೆ ಏನಂತ ಅನ್ಕೊಂಡದನ, ಸ್ವಾಮಿ ನಂದೊಂದು ಕಣ್ಣು ಹೋಗು. ಏನಾಗಲಿ ಅಂದ್ರೆ ಮನಿ ಬಾಸದ ಒಂದು 2 ಕಣ್ಣು. ಇದನ್ನ ಒಂದು 7 ವರ್ಷ ಕೆಳಗೆ ಕೊಟ್ಟಿತ್ತು ಸರ್ ಮೆಸೇಜ್. ಮನಿ ಬಾಸದ ಒಂದು 2 ಕಣ್ಣು. ಇಂಥ ಪ್ರಾರ್ಥನೆ ದೇವ್ರು ಕೇಳ್ತಾರ. ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಚಪ್ಪಾಳೆ ತಟ್ಟಬೇಕು ಜೋರ. ಅವ ಅಂಗಡಿ ಬದ್ಮಸನ, ಅವ ಆಕ್ರಿ ಕುಡಿಕೆನ, ಅವನು ಕೂಡ ಮಾತಾಡಬಾರ್ದು. ಅತ್ತೆ ಅಂಗಡಿ ಬದ್ಮಸಾಳ, ಅತ್ತೆ ಅಂಗಡಿ ಪಾಪ ಮಾಡ್ತಾವ, ಇವ ಅಂಗಡಿ ಪಾಪ ಮಾಡ್ತಾವ. ಯೇಸು ಸ್ವಾಮಿ ಯಾರ ಕಡಿಂದ ಬಂದಾರ? ಒಳ್ಳೆದ್ ಕಡಿಂದು. ಕೆಟ್ಟ ಹೋಗಿ ನನಗೆ ರಕ್ಷಿಸ್ಲಕ್ ಬಂದಾರ. ಮತ್ ನೀವು ಪಾಪಿಗಳಿಗೆ ಮಾತಾಡೋದ್ರೆ ಅವ್ರೇನ್ ಚೇಂಜ್ ಆಯ್ತಾರ್ರಿ ಸಾಬ್ರೆ? ಚಂದನ ಬಳಿಗೆ ಹೋಗಿ ವಾಕ್ಯ ಹೇಳ್ತೀವಿ. ಒಬ್ಬ ಹಾಳಾಗ್ಲತ್ತ ಅವನಿಗೆ ವಾಕ್ಯ, ಒಬ್ಬ ಹಾಳಾಗ್ಯಾನ ಅವನ ಕಡೆಗೆ ಪ್ರಾರ್ಥನೆ ಮಾಡ್ರಿ. ಇವತ್ತು ನಮ್ಮ ಪ್ರಾರ್ಥನೆ ಹೆಂಗದ? ವಾಕ್ಯದಲ್ಲಿ ಜಯ ಅದ, ಪ್ರಾರ್ಥನೆಯಲ್ಲಿ ರಕ್ಷಣೆ ಅದ, ಆರಾಧನೆಯಲ್ಲಿ ಏನದ? 4 ತೀರಿನ ಮನುಷ್ಯರು ಇರ್ತಾರೆ. ಎಷ್ಟು ತೀರಿನ ಮನುಷ್ಯರು? ಮಾತಾಡ್ರಿ. ಎಷ್ಟು ತೀರಿನ ಮನುಷ್ಯರು? ಇನ್ನೊಂದು 10 ನಿಮಿಷ ನನ್ನ ಟೈಮ್ ಆಯ್ತು. ಎಷ್ಟು ತೀರಿನ ಮನುಷ್ಯರು? ದೇವರಿಗೆ ಘನಪಡಿಸ ಒಬ್ಬ ವ್ಯಕ್ತಿ ಇರ್ತಾನೆ. ಅಬ್ರಾಮ್ ಯಾರಿಗೆ ಘನಪಡಿಸ್ಯಾನ? ದೇವ್ರಿಗೆ. ಅಬ್ರಾಮ್ ದೇವರಿಗೆ ಘನಪಡಿಸ್ಯಾನ. ದೇವ್ರ ಮಾತು ಕೇಳುವಂತ ಒಬ್ಬ ಮನುಷ್ಯ ಇರ್ತಾನ. ಮತ್ತೆ ದೇವಿನ ಮಾತು ಕೇಳುವಂತ ಮನುಷ್ಯ ಇರಲ್ಲ. ಆದಮಾಳ ಯಾರ ಮಾತು ಕೇಳ್ಯಾರ? ಇಸ್ಕರಿಯುದ್ ಯಾರ ಮಾತು ಕೇಳ್ಯಾರ? ಅಬ್ರಾಮ್ ಯಾರ ಮಾತು ಕೇಳ್ಯಾರ? ಗುಡ್. ಆದಮ್ ಯಾರ ಮಾತು ಕೇಳ್ಯಾರ? ಅವಳ ಯಾರ ಮಾತು ಕೇಳ್ಯಾರ? ಮೋಶೆ ಯಾರ ಮಾತು ಕೇಳ್ಯಾರ? ಮೋಶೆ ದೇವ್ರ ಮನುಷ್ಯ ಇದ್ದೀನಿ. ಮೋಶೆ ನನ್ನ ಯಾರ ಮಾತು ಕೇಳ್ಯಾರ? ಮೋಶೆ ನನ್ನ ಆರೋನ್ ಮಹಾಯಾಜಕ್ ಯಾರ ಮಾತು ಕೇಳ್ಯಾರ? ಇಲ್ಲ, ಸುಳ್ಳ. ಅವ ಮನುಷ್ಯರ ಮಾತು ಕೇಳ್ಯಾರ, ಸೈತಾನನ ಮಾತು ಕೇಳಿದ. ಯಾರ ಮಾತು ಕೇಳ್ಯಾರ? ಮೋಶೆ 10 ಆಜ್ಞೆ ತರಟ್ಟಿದೆ, ಎಲ್ಲರ ಮನೆಯಿಂದ ಬಂಗಾರ ತಗೊಂಡಿ ಒಂದು ಮೂರ್ತಿ ಮಾಡಿ ನಿಂದ್ರಿಸಿಲ್ಲ. ಯಾರ ಮಾತು ಕೇಳ್ಯಾರ? ನಮಗ್ ಕಾನೂನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದೆ, ನಮಗ ಕಾನೂನು ದೇಶಕ್ಕೆ ಹೋಯ್ತೆ ಅಂದಿದ್ದೆ. ಎಲ್ಲರೂ ನಮ್ ದೇವರು ಹೇಳು. ಮೋಶೆ ಏನಾದ್ರು ನಮ್ಗೆ ಹೇಳ್ಬೇಕು, ನಮಗ್ ದೇವ್ರು ಬೇಕು ಅಂದಿಲ್ಲ. ಅಪ್ಪ ಇವ್ರು ನನ್ನ ಕೊಲೆಕ್ತಾವ, ಇವ್ರ ಮಾತು ಕೇಳ್ಬೇಕಂತ ಏನ್ ಮಾಡ್ಯಾನ? ನಿಮಗ್ ಕಿವೆಗಿನ್ ಭಂಗ ಆಗ್ತಾರ, ಪಳ್ಳಗಿನ್ ಭಂಗ ಆಗ್ತಾರ. ಇವ್ರು ಹೇಳಿ ಶಾಣೆರವ ನೋಡ್ರಿ. ಮೂರ್ತಿ ಮಾಡಕ್ ಕೊಟ್ಟಾವ, ಕಿವೆಗಿನ್ ಬಂಗಾರ, ಪಲ್ಲಗಿನ್ ಬಂಗಾರ. ಸೇವೆ ಮಾಡಕ್ ಕೊಡ್ತಾರ. ನಾವು ಮಹಾರಾಷ್ಟ್ರಕ್ಕೆ ಐತಿ, ಕಿವೆಗಿನ ಕಡೆ ಬಂಗಾರ ಕೊಡು, ಪಲ್ಲಗಿನ ಒಂದೊಂದು ಗುಂಡ ಕೊಡು. ಮತ್ತೆ ಎರಡಳಿಗೆ ಬರ್ಬಿಡೋದು, ಓಡಿಸಿ ಹಾಕ್ತೀವಿ. ಮೂರ್ತಿ ಮಾಡಕ್ ಕೊಟ್ಟಿಲ್ಲ. ಎಲ್ಲರೂ ಪಲ್ಲಗಿನ ಬಂಗಾರ, ಕಿವೆಗಿನ ಬಂಗಾರ, ಕೈಯಗಿನ ಬಲಿ. ನಮಗ್ ದೇವ್ರು ಮಾಡ್ಕೊಡು. ಅವ ಏನ್ ಮಾಡಿ ಮೂರ್ತಿ ಮಾಡಿ ಒಂದ್ ವಿಗ್ರಹ ಮಾಡಿ ಕೊಟ್ಟಿಲ್ಲ. ಹಸೊಂದು ವಿಗ್ರಹ ಮಾಡಿ ಕೊಟ್ಟಿಲ್ಲ. ಯಾರ ಮಾತು ಕೇಳೇನ? ಹೇಳ್ರಿ ಮಗ, ಯಾರ ಮಾತು ಕೇಳೇನ? ಮೋಶೆ ಬರಟ್ ಕೇಳಿ
ಎಲ್ಲ ಜನರು ವಿಗ್ರಹಾರಾಧನೆ ಮಾಡಿದ್ರು. ಒಬ್ಬ ವ್ಯಕ್ತಿ ದೇವ್ರ ಮಾತು ಕೇಳಾಗಿರ್ತಾನ, ಒಬ್ಬ ವ್ಯಕ್ತಿ ಜನರ ಮಾತು ಕೇಳಾಗಿರ್ತಾನ, ಒಬ್ಬ ವ್ಯಕ್ತಿ ಮನುಷ್ಯರ ಮಾತು ಕೇಳಾಗಿರ್ತಾನೆ. ಮನುಷ್ಯರು ಬಹಳ ಡೇಂಜರ್, ಮನುಷ್ಯರು ಬಹಳ ಡೇಂಜರ್. ಈ ಮನುಷ್ಯರು ಚಂದ ಬೇರ ಮನುಷ್ಯನ್ ಬಂದು ಗರ್ವ ಅದ. ನಾವು ಒಂದು ಮೆಸೇಜ್ ಮಹಾರಾಷ್ಟ್ರದಾಗ ಕೊಟ್ಟಿವಿ, ಅದಕ್ಕೆ ಹೇಳುತ್ತೆ ನಿಮಗೆ. ಮನುಷ್ಯನ ಮೇಲೆ ಗರ್ವ, ಘಮಂಡ್, ಅಹಂಕಾರ ಇರ್ತದೆ. ಒಂದು ಉದಾಹರಣೆ ಕೊಟ್ಟಿದ್ರ ಕಲ್ಲಿನ ವಿಷಯದಾಗ. ಕಲ್ವಿ ಬಹಳ ಗಟ್ಟಿರ್ತದೆ. ಕಲ್ಲು ಬಹಳ ಜಗಳ ಆದ್ರೆ ಯಾರಿಗೆ ಕಲ್ಲ ಚುಡಿತೇವ, ಬಡಿಗೆ ಚುಡಿತೇವ. ಬಡಿಗೆ ತಗೊಂಡ್ ಹೋದ್ರೆ ಬಲ್ಲ ಹೊಡಿಬೇಕಾಯ್ತದ. ಕಲ್ಲು ತಗೊಂಡ್ರ ಕಲ್ಲು ಹೊಡಿತದ, ನಮ್ ತಲೆ ಹೊಡಿತದ. ಕಲ್ಲಿಗೆ ಬಹಳ ಗರ್ವ ಇಲ್ಲ. ನನ್ನೊಟ್ಟು ಕಟ್ಟು ಯಾರು ಬಿ ಒಬ್ಬೊಬ್ಬರು ತಲೆಗೆ ಬಿತ್ತಂದ್ರ ಹೊರದೇ ಹಾಕ್ತೆ ಇಲ್ಲ. ಕಲ್ಲಿಗೆ ಬಹಳ ಗರ್ವ. ಈ ಕಲ್ಲಿಗೆ ಕಬ್ಬಿಣ ತಿಳ್ಕೊಂಡಿದಾರ. ಮಗ ನೀ ಅವ ಮಾಡ್ಬೇಡು, ನೀ ಕಲ್ಲಿ ತಿನ್ಬೇಕು, ನಾ ಕಬ್ಬಿಣಿದ್ದೆ, ನಾ ಹತ್ತೋಡಿಯಾಗಿ ನೀನ್ ತಲೆ ಹೊಡೆದಂದ್ರ ಯಾರ ಪಡೆದಾಗ ದಂಧೆ ಮಾಡಿದ್ರೆ ಹಿಡ್ಕೊಂಡು ಇದ್ದೀವಿ. ಅದಕ್ಕೆ ಕೇಳುತ್ತೆ, ಸುತ್ತಿಗೆ ತಕ್ಕೋದು ಏನ್ ಮಾಡ್ತೀವಿ? ಕಲ್ಲು ಹೊಡಿತ. ಕಲ್ಲು ಗರ್ವ ಪಟ್ಟ ಕಲ್ಲಿಗೆ ಯಾರು ಅಂದಿಸ್ಲತ್ತದ? ಕಬ್ಬಿಣ. ಕಲ್ಲು ನೀ ಆಗೋ ಮಾಡಬೇಡ, ನಿನ್ನ ತಾಕತ್ ನಂಬಲ್ಲದ. ಒಂದು ನಾ ಕಬ್ಬಿಣ ಇದ್ದಿದೆ, ಹತ್ತೋಡಿಯಾಗಿ ನಿನ್ ತಲೆ ಹೊಡೆದ್ರೆ ಒಂದೇ ಪೆಟ್ಟಿಗೆ ಹೊರಗೆ ಹಾಕ್ತೆ. ಕಬ್ಬಿಣಿಗೆ ಗರ್ವ. ಕಬ್ಬಿಣಿಗೆ ಬೆಂಕಿ ಎಲ್ಲ ನೀ ತೋಲು ಆಗೋ ಮಾಡಬೇಡ. ತೋಲ್ ಆಗೋ ಮಾಡಬೇಡ. ನೀ ಕ್ವಾಟಿಯಾಗಿ ಮಂದಿ ಮನೆ ಗಿಡ ಕಡ್ದಿರ್ಬೇಕು. ನೀನು ತೋಲಲ್ಲಿ ನೀ ಮುಂಡಾದ್ರೆ ಬಿ ಬಾಯ ಆಡಿಸ್ತಾ ಕೆಲಿಗ್ ತರ್ತಾವ. ಈ ಸೈಡಲ್ಲಿ ಬಲಿಕ್ ಹೋಯ್ತಾವ. ಏನ್ ಮಾಡ್ತಾರೆ? ಬೆಂಕಿಯಾಗ ಹಾಕಿ ಕಬ್ಬಿಣಿಗೆ ಬೆಂಕಿ ಎಲ್ಲ ನೀ ಕಬ್ಬಿಣಿಕ್ಕಿರ್ಬೇಕು. ನಿನ್ಕ ತಾಕತ್ ನಂಬಲ್ಲದ. ನಾನು ಬೆಂಕಿ ಇದ್ದಿದೆ, ಒಂದೇ ಪೆಟ್ಟಿಗೆ ನಿನ್ನ ಕರಗಿ ಶಕ್ತಿ ಅಲ್ಲದ. ಏನು ಏನಲ್ಲದ? ಬೆಂಕಿ ಬಹಳ ಗರ್ವ. ಅದಕ್ಕೆ ಒಂದೊಂದು ಊರಾಗ ಬೆಂಕಿ ಬಾಳೆ ಅಂಬರ್ ಇರ್ತಾರೆ. ಬೇರೆ ಬೇರೆ ಊರಾಗ ನಾನು ನೋಡಿದ್ದೆ. ಅವ್ರ ಅಂಗಡ ಚುಚ್ಚಲಿ ಹಚ್ತಾವ. ನಮ್ಮಲ್ಲಿ ಬಿ ಚುಚ್ಚಲಿ ಹಚ್ಚಿ ನಮ್ಮ ಸೇವಕರಿಗೆ ಓಡಿಸಿ ಹಾಕ್ಯಾವ. ಮತ್ ನಾವು ಕರ್ಕೊಂಡು ಹೋಯ್ತೀವಿ. ನನಗೆ ಕೊನೈತಿ. ಹಲ್ಲೆಲೂಯಾ, ಯೇಸು ಮಸೀಹ್ ಕಿ ಹಲ್ಲೆಲೂಯಾ, ಯೇಸು ಮಸೀಹ್ ಕಿ. ಈ ಬೆಂಕಿ ಬಾಳೆ ಸುಮ್ಮನಿರ. ಆ ಮನೆಗೆ ಬೆಂಕಿ ಹಚ್ಚ, ಈ ಮನೆಗೆ ಬೆಂಕಿ ಹಚ್ಚ, ಈ ಮನೆಗೆ ಬೆಂಕಿ ಹಚ್ಚ, ಆ ಮನೆಗೆ ಬೆಂಕಿ ಹಚ್ಚ. ಬೆಂಕಿ ಏನಂತದ? ನನ್ನ ಶಕ್ತಿ. ನಾ ಅವ್ರ ಮನೆ ಉರಿ ಹಚ್ತಿಲ್ಕಿ, ಇವ್ರ ಮನೆ ಉರಿ ಹಚ್ತೆ. ಇವ್ರ ಮನೆ ಉರಿ ಹಚ್ತಿಲ್ಕಿ, ಅವ್ರ ಮನೆ ಉರಿ ಹಚ್ತೆ. ಅವ್ರ ಮನೆ ಉರಿ ಹಚ್ತಿಲ್ಕಿ, ಇವ್ರ ಮನೆ ಉರಿ ಹಚ್ತೆ. ಬೆಂಕಿ ಅನ್ನೋದು ನನ್ನೋಡ್ ತಾಕತ್ತು, ನನ್ನೋಡ್ ತಾಕತ್ತು. ಆ ಬೆಂಕಿ ಕೊನೆ ದೇವ್ರ ಮಕ್ಕಳೋಡ್ ಶಕ್ತಿ. ಬೆಂಕಿ ಬಲ್ಬಿಲ್ಲಿ ಚಪ್ಪಾಳೆ ದೊಡ್ಡಬೇಕು. ಅದನ್ನ ಶಾದ್ರಕ್ ಮೇಷಕ್ ಅರೆ ಮಾತಾಡ್ಬೇಕಪ್ಪ. ಎಲ್ಲ ಹಾಕ್ಯಾವ ಎಲ್ಲಿ ಸುಟ್ಟದ ಬೆಂಕಿ ಅವರಿಗೆ. ಯಾಕ? ಅವ್ರು ಕೂಡ ಯೇಸು ಕ್ರಿಸ್ತನ. ಚಪ್ಪಾಳೆ ದೊಡ್ಡಬೇಕು. ನಿನ್ನ ಕೂಡ ದೇವರಿಂದ, ನಿನ್ನ ಕೂಡ ಸರ್ವ ಶಕ್ತನಾದ ದೇವರಿಂದ ಯಾವ ಶಕ್ತಿ ನಿನಗೆ ಸೋಲಿಸ್ತದೆ? ಬೆಂಕಿ ಗರ್ವಪಟ್ಟ. ನಾ ಅವ್ರ ಮನೆ ಸುಟ್ಟೆ, ನಾ ಇವ್ರ ಮನೆ ಸುಟ್ಟೆ, ನಾ ಅವ್ರ ಮನೆ ಸುಟ್ಟೆ, ನಾ ಇವ್ರ ಮನೆ ಸುಟ್ಟೆ. ಲಾಸ್ಟಿಗೆ ದೇವ್ರ ಮನುಷ್ಯರಿಗೆ ಮನೆ ಸುಟ್ಟೆ ಬೆಂಕಿಗೆ ಹಾಕ್ಯ. ದೇವ್ರ ಮಕ್ಕಳಿಗೆ ಬೆಂಕಿ ಸುಟ್ಟಲ್ಲ. ಶಕ್ತಿ ಬರೋದು ಮುಖ್ಯಕ್ಕಿನಾರೆ ಸತ್ತೋಗ್ಯ. ಬೆಂಕಿಯಾಗ ಅವ್ರು ಏನ್ ಮಾಡತ್ತಾರ? ಆರಾಧನೆ ಮಾಡ್ಕೊತ ತಿರುಗಲತ್ತಾರ. ಮಳಕಲುರಿ ಕಣ್ಣೀರಿನಿಂದ, ಮಳಕಲುರಿ ಕಣ್ಣೀರಿನಿಂದ ಆರಾಧಿಸುವೆನು ನಾನು, ಆರಾಧಿಸುವೆನು ನಾನು.
ನೀರಿನಿಂದ ಆರಾಧಿಸುವೆ. ಎಲ್ಲ ಹಾಕ್ಯಾರ ಶಾದ್ರಕ್ ಬೇಷಿಲ್ಲ ಸುಟ್ಟೋಗ್ಯಾರ ಅವರು ಬೆಂಕಿ ಹಂಚದಾಗ್ರಿ. ಅದಕ್ಕೆ ಹೇಳಿರ್ಬೇಕು ಬೆಂಕಿಗೆ ದೇವ್ರೇ, ಬೆಂಕಿ ನೀ ನನ್ನ ಮಕ್ಕಳಿಗೆ ಸುಟ್ಟಿ ಅಂದ್ರೆ ನಾನು ನಿನಗೆ ಸುಟ್ಟೆ ಅಂದಿರ್ಬೇಕು ದೇವ್ರು. ಅದ ಕಡೆಗೆ ಬೆಂಕಿ ಅವರಿಗೆ ಸುಟ್ಟಿ. ಬೆಂಕಿ ಅನ್ನೋದ ನಾ ಅವ್ರ ಮನೆ ಸುಟ್ಟೆ, ನಾ ಇವ್ರ ಮನೆ ಸುಟ್ಟೆ. ಬೆಂಕಿ का ಶಕ್ತಿ ಯಾರ ಬಲ್ಲದ? ನೀರಿನ ಬಲ್ಲ ಅದಲ್ಲ. ಎಂತ ಮನೆಗೆ ಬೆಂಕಿ ಹಚ್ಚಿಲ್ಲ. ಅದಕ್ಕೆ ಫೋನ್ ಹಚ್ತೀನಿ ಪೊಲೀಸ್ ಸ್ಟೇಷನ್ ಫೈರ್ ಅಂತ ನೋಡು. ಅದು ಫೈರಿನ ಜನ ನೀರ್ ಇಲ್ಲ. 13-14 ವರ್ಷ ಆಯ್ತು ಸೇವೆದಾಗ. ನಾ ಫಸ್ಟ್ ಚರ್ಚ್ ಹಾಕ್ತಿದ್ದಿಲ್ಲ. ಇವತ್ತು 10,000 ಪಬ್ಲಿಕ್ ಇರ್ತಿತ್ತು ನಮ್ದು. ಎಷ್ಟು ಜನ ಕೆಲವರು ಸೇವೆ ಮಾಡತ್ತಾರ. ಎಲ್ಲ ತಲೆ ಮೇಲೆ ಕೈ ಇಟ್ಟ ಮೇಲೆ ಇವತ್ತು ಅವ್ರು ಪಾಸ್ಟರ್ ಆಗ್ಯಾರ. ಹಲ್ಲೆಲೂಯಾ, ಯೇಸು ಮಸೀಹಿ. ನನ್ನ ಕೆಲಸ ಏನಂದ್ರ ಕಲ್ಲಿನ ಗುಡಿ ಕಟ್ಟೋದಕ್ಕಿಂತ ಮನುಷ್ಯನ ಆತ್ಮದ ಗುಡಿ ಕಟ್ಟಬೇಕು. ಚಪ್ಪಾಳೆ ತಗಬೇಕು ಜೋರ. ಯೇಸು ಸ್ವಾಮಿ ಯಾವ ಚರ್ಚ್ ಕಟ್ಟಾರ ಹೇಳ್ರಿ? ಹಂಗಂದ್ರೆ ಚರ್ಚ್ ಕಟ್ಬಾಡಲ್ತೀರಿ ಅಂತ ಸಹದ್ರ ಹೊಡೆದು ಚರ್ಚ್ ಹಾಕಿ ನೀವು ಯಾರ್ನಾಳೆಗ ನೀವು ಯಾಕೋ ಬಂದು ಕಟ್ಬಾಡಲ್ತೀರಿ ಅಂತ ಕಟ್ಟಿ ಸೇವಕರ ಕೆಲಸ ಇರೋದ. ಕೆಲವೊಂದು ಕೆಲಸ ಕಲ್ಲಿನ ಗುಡಿ ಕಟ್ಟಿನ ಆರಾಧನೆ ಮಾಡತ್ತಲ್ಲ, ನಿಮ್ಮ ಆತ್ಮದ ಗುಡಿ ಕಟ್ಲಕ್ಕೆ ಊರಿಗೆ ಕಳ್ಕೊಡ್ತಾರೆ ದೇವರು. ಹಲ್ಲೆಲೂಯಾ. ಚಂದ್ರ ಗುಡಿ ಕಟ್ಟಿ ಇಲ್ಲಿ ಯೇಸು ಸ್ವಾಮಿ ಅಂದ್ರೆ ಆತ್ಮದ ಗುಡಿ ಕಟ್ಟು. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಆತ್ಮದ ಗುಡಿ ಕಟ್ಟಾರ. ಅವ್ರ ಒಳಗೆ ಯೇಸು ಕ್ರಿಸ್ತ ವಾಸಿಸ್ಯಾರ. ಚಪ್ಪಾಳೆ ತಟ್ಟಬೇಕು ಅವರ. ಇವತ್ತು ಒಳಗೆ ಯೇಸು ಸ್ವಾಮಿ ಹರಣ ಒಂದು 5 ನಿಮಿಷ ಕಡಾದ ನನ್ನ ಮಾಪಿ. ನಿಮ್ಮ ಒಳಗೆ ಯೇಸು ಕ್ರಿಸ್ತ ಹರಣ ಮತ್ತೆ ನಿಮಗೆ ವಿಚಾರ ಬ್ಯಾಸರಿಕೆ ಬಂತಂದ್ರೆ ನಮ್ಮ ಶಕ್ತಿ ಹಾಕಿಸ್ತೀರಿ. ನಾವು ಮೈಕ್ ಪಟ್ಟಾಗ ನೆನ್ಪಿಡ್ತಾರೆ ಹಿಂಗ ಹಿಂಗ ಬೇಡ. ಓಕೆ, ಚಂದ ಕೇಳ್ ವಾಕ್ಯ 3 ಗಂಟೆ ಆ ಕರೆಂಟ್ ಹೋಗಿಸ್ತಂದ್ರೆ ಪಿಕ್ಚರ್ ಹುಬ್ಬುಲ್ ಹಚ್ಬಿಟ್ಟ ಮೇನ್ ಸೀನ್ ಹೀಗೆ ಅದ ಅಂತೀವಿ. ದೇವ್ರ ವಾಕ್ಯ ಸಂಜೆದ ಹೋಗ್ಬೇಕು ನನಗ ಅಂತ. ಬೆಂಕಿ ಶಕ್ತಿ ಯಾರ್ದು ಬರ್ತದ? ಈ ಬೆಂಕಿ ಎಲ್ಲ ಬಂದ್ರೆ ಅವ್ರ ಮನೆ ಸುಟ್ಟೆ ಇಲ್ಲ, ಇವ್ರ ಮನೆ ಸುಟ್ಟೆ. ಬೆಂಕಿಗೆ ನೀರೆಲ್ಲ ನೀವಂದ್ರೆ ಬಟ ಬಟ ನನಗಲತ್ತೀರಿ ನೀರಿಗಲತ್ತೀರಿ ಅಂತಂದ್ರೆ ನನಗಂತಿಲ್ಲ. ಎದಕ್ಕಲತ್ತೀರಿ? ಬಟ. ಬೆಂಕಿಗಲತ್ತೀರಿ ಎದಕ್ಕಲತ್ತೀರಿ ಅಂದ್ರೆ ಬಟ. ಹಚ್ಚಿ ಅಂದ್ರೆ ತಡ ಮಾಡ್ಬಾರ್ದು. ಬಟ ನೀನು ಅಗವು ಮಾಡಬೇಡ. ನೀ ಬೆಂಕಿ ತಿರ್ಬೇಕು. ಒಂದೇ ಪೆಟ್ಟಿ ನಿನ್ ಮ್ಯಾಗ ಬಿತ್ತಂದ್ರೆ ನನ್ಸಿ ಹಾಕ್ತೆ. ಈಗ ನೀರಿಗೆ ಕರವ ಅವ ನಾ ಬೆಂಕಿಗೆ ನನ್ಸಂಗಿದೆ. ನಾ ಅವ್ರ ಮನೆ ಮುಳುಗಿಸ್ತೆ ಕೇಳತ್ತೀರ. ನಾ ಇವ್ರ ಮನೆ ಮುಳುಗಿಸ್ತೆ. ನಾವೊಂದೊಂದು ಕಾಲದಾಗ ಲೋಕ ಮುಳುಗೋಗಿಲ್ಲ. ಈ ನೀರಿಗೆ ಕರವ ನಾ ಅವ್ರ ಮನೆ ಮುಳುಗಿಸ್ತೆ. ನಾ ಇವ್ರ ಮನೆ ಮುಳುಗಿಸ್ತೆ. ನಾ ಅವ್ರ ಮನೆ ಮುಳುಗಿಸ್ತೆ. ಇವ್ರ ಮನೆ ಮುಳುಗಿಸ್ತೆ. ಎದಕ್ ಕರವಾದ? ನೀರೇನಿರ್ತದೆ ನಾ ಅವ್ರ ಮನೆ ಮುಳುಗಿಸ್ತೆ. ನಾ ಇವ್ರ ಮನೆ ಮುಳುಗಿಸ್ತೆ. ಆ ನೀರಿಗೆ ಖೂನ ಇಲ್ಲ. ಅದೇ ನೀರ್ ಮೇಲೆ ನಮ್ಮ ಯೇಸು ಕ್ರಿಸ್ತ ಹಾದಿ ನಡೆದಾಗ ಅಲ್ಲ. ಅದೇ ನೀರಿಂದ ಯೇಸು ಸ್ವಾಮಿ ಹಾದಿ ನಡೆದಾಗ ನೀ ದೇವ್ರ ಮಗ ಇತ್ತಂದ್ರ ಯಾ ಬೆಂಕಿಗಂತ ಅವಶ್ಯಕತೆ ಇಲ್ಲ. ನೀ ದೇವ್ರ ಮಗ ಇತ್ತಂದ್ರ ಯಾ ನೀರಿಗಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ನಿನ್ನ ಕೈ ಹಿಡಿದು ನಡೆಸುವಂತ ದೇವರು ಯೇಸು ಕ್ರಿಸ್ತ. ಯೇಸು ಮಸೀಹಿ. ಮಹಾರಾಷ್ಟ್ರದಾಗ ಅಂಬೇಡ್ ಜೈ ಹೊಡೆದು 3 ಪೈಕಿ ಜೈ 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 ಅಂತ ಅಂದ್ರೆ ನೀವು 3 ಪೈಕಿ ಜೈ ಜೈ ಜೈ. ಯೇಸು ಮಸೀಹಿ ಯಾರು ಜೈ ಜೈ ಜೈ. ಅವನ್ ಗಾನದೆಲ್ಲ ಬೋಲೋ ಕ್ರಿಸ್ತ ಮಹಾರಾಜ್ ಕಿ ಜೈ ಜೈ ಜೈ. ಈಗ ಹಂಗಂದಿರಿ ಜೈ बोलो क्रिस्त महाराज की जय जय जय. महाराष्ट्र 100 पैकी बोलो यीशु मसीह की जय जय जय. आ ನೀರಿಗೆ ಹೋಗಲ್ಲ. ಅದೇ ನೀರ್ ಮೇಲೆ ಯಾರು ನಡೆದಾರ? ಮತ್ತೆ ದೇವರಿಗೆ ನಂಬಿಲ್ಲ, ಪೇತ್ರ ನಡೆದಿಲ್ಲ. ನೀವು ಯಾರಿಗೆ ನಂಬಿರಿ?
ಮತ್ ನಾಳೆಗೆ ಹೋಗಿ ಯಾವ್ದಾರ ಬಾಯಾಗ ಕಲ್ಲ ನಡೀತೇನೆ ಅಂತ ಟೈಮ್ ಬಂದ್ರೆ ದೇವ್ರು ನಿಮಗ್ ಕಾಪಾಡ್ತಾರೆ. ಅಂತ ಟೈಮ್ ಬರ್ಬೇಕು, ದೇವ್ರಿಗೆ ಪರೀಕ್ಷೆ ಮಾಡ್ಬಾರ್ದು. ಸೈತನ್ಗೆ ಯೇಸು ಸ್ವಾಮಿ ಆ ಪರ್ವತದ ಶಿಖರ ಮೇಲೆ ಹೋಯ್ತು, ಇಲ್ಲಿನ ಕೆಳಗ್ ಚಿಡಿ ಅಂತಾರಂದಿಲ್ಲ, ಚಿಡ್ದಾರ ದೇವರು. ಅದ್ ರಾಜು ಪಾಸ್ಟರ್ ಬಂದ್, ಸರ್ ನೀರಾಗ ಮುಳುಗಲ್ ಅಂತ ಹೇಳ್ಯಾರ, ಚಿಡಿಲ್ಲ ಅಂತ ನೋಡ್ರಿ ಅಂತ ಚಿಡಿದಿ ನಾನು ಬೈ ಜೇಲಿಗೆ ಹಾಕಿದೀನಿ. ಅಲ್ಲೂಯ್ಯ ಹೊಲೆಸು ಮಸೀಕಿ. ಯಾಕಂದ್ರೆ ಭಿಕ್ಷೆಗೆ ಬಿದ್ದು ತಪ್ಪಿಸುವಂತ ದೇವರು ಯೆಹೋವ. ನೀರಾಗ ಮುಳುಗದಂತ ದೇವರು ಯೇಸು ಕ್ರಿಸ್ತ. ಈ ಬಹಳ ಗರ್ವ, ನಾ ಅವ್ರ ಮನೆ ಮುಳುಗಿಸ್ತೆ, ನಾ ಇವ್ರ ಮನೆ ಮುಳುಗಿಸ್ತೆ. ಎದಕ್ ಗರ್ವಾದ? ಲಕ್ಷ್ಯ ಎದಕ್ ಗರ್ವಾದ? ಉಂಡು ಮೇಲೆ ಹೆಂಗ್ ಮಾಡ್ತೇವ್? ಈಗ ಗರ್ವ ಎಲ್ಲದ? ಅರೆ ಗಚ್ಚಿ ಹೇಳ್ಬೇಕಪ್ಪ, ಹಿಂದಿನವ್ರು ಮಾತಾಡೋದು. ಆ ಗರ್ವ ಎಲ್ಲದ? ಆ ಗರ್ವ ಎಲ್ಲದ? ನದಿ ಬಡ್ಕೊಂಡು ನಂಬಲ್ಲದ ಇಲ್ಲ ಎಲ್ಲ ಗೋದಲ್ಲ. ನಮ್ಮಲ್ಲಿ ತೋರ್ಸಕ್ಕಾಗ ಅವನ್ ದೊಡ್ಡ ಬಿಲ್ಡಿಂಗ್ ಅಲ್ಲ, 10 ಎಕರೆ ಹೊಲ ಏನ್ ಕಮ್ಮಿ ಅಂತ ಮನೆ. ಗರ್ವ ಎಲ್ಲದ? ಗರ್ವ ಎಲ್ಲದ? ಗರ್ವ ಎಲ್ಲದ? ಗರ್ವ ಎಲ್ಲದ? ಹೇಳ ಗರ್ವ ಎಲ್ಲದ? ಉಂಡ ಮೇಲೆ ಏನ್ ಮಾಡ್ತೇವ್? ಏನ್ ಮಾಡ್ತೇವ್ ಮಗ? ಎಲ್ಲದ ಗರ್ವ? ಎಷ್ಟು ಮಾತಾಡ್ತೇವ್? ಹೋ ಅಕ್ಕ ನನಗೇನ್ ಕಮ್ಸಕ್ತಿಲ್ವಾ? ನಮ್ಮ ಮನೆ ಮನ ನಡೀತೇವ್ ನಾವ್ ಎಲ್ಲಕ್ಕ. ಅದ್ಯೋ ಏನ್ ಕಮ್ತೀವಿ ಹೀರೋ ಹೊಂದಿದ್ರಿ ಬುಲೆಟ್ ಇದು ಇವ್ರಿಗೆ ಅಲ್ವಾ? ಯಾರೋ ಮಗ ಓಡಿಸ್ಬಾರ್ದು, ಗಾಡಿಯಿಂದ ಓಡಿಸಿ ದುಬ್ಬಕ್ಕಂತ ಹೊತ್ಕೊಂಡ್ಮೇಲೆ ಹಾಸ್ಪಿಟಲ್ದಾಗ ಗಾಡಿ ಓಡಿಸಂತಾರ. ಆ ಸಿನಿಮಾಳಿ ಸರ್ ಎಲ್ಲಿದ್ರಿ ಸರ್? ಯಾಕಪ್ಪ ಹೇಳು ಸರ್, ಹಾಸ್ಪಿಟಲ್. ಯಾಕ? ಇಲ್ಲ ಗಾಡಿ ಈಗ ನಾವೇನ್ ಮಾಡಿ ಪ್ರೇಯರ್ ದೇವ್ರೇ ಈ ಮಗದಿಗಿ ಅವನಿಗೆ ಮರಣಕ್ಕೆ ಭಯ, ನಾ ಸತ್ತೋಯ್ತೇನೋ ಕೇಳ್ರಿ, ಮುಗಿಸ್ಲಿತ್ತೇನ ನಾ ಸತ್ತೋಯ್ತೇನೋ. ಆಗ ಒಂದು ಶಬ್ದ ಕೇಳುವಂತದೆ, ನೀ ಸೈಲಕ್ಕ ಅವಕಾಶ ಇಲ್ಲ, ನಿನ್ನ ಕಡೆಯಿಂದ ಪರಲೋಕದಿಂದ ಇಳಿದು ಬಂದಿದೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಟ್ಟುವವನು ಸತ್ತರು ಸಹ ಬದುಕುವನು. ಈ ಪಾಪರಾಗಿದ್ದರೆ ನನಗೆ ನಂಬು ಸಾಕು, ನನ್ನನ್ನು ನಂಬುವವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು. ಈಗ ನೀವು ಯಾಕೆ ಬಂದಿರಿ? ಬಿರಿಯಾನಿ ಉಳ್ಳಕ್ಕ ಹೇಳಿದೆ ಫಸ್ಟ್, ಮನುಷ್ಯ ರೊಟ್ಟಿ ತಿಂದು ಮಾತ್ರ ದೇವ್ರ ಬಾಯಿನಿಂದ ಬರುವ ಮಾತಿನಿಂದ. ಯಾರ ರೊಟ್ಟಿ ವಿಷಯ ಹೇಳಿದ್ರೆ ದೇವ್ರ ಈ ರೊಟ್ಟಿ ವಿಷಯ, ನಿಮ್ ಮನೆಗೆ ಇದ್ದಿನ ರೊಟ್ಟಿ ವಿಷಯ, ಬುಟ್ಟೆಗಿನ ರೊಟ್ಟಿ ಇಲ್ಲ, ಬಿಸಿ ರೊಟ್ಟಿ, ಮಟನ್ ತಂದ್ರೆ ಕಂಪಲ್ಸರಿ ಇರ್ತೀರ ರೊಟ್ಟಿ ಮಾಡಿ ಅಂತೀರಲ್ರಿ ಸಾವ್ರೆ. ರೊಟ್ಟಿ ಅನ್ನ ಪಿನ್ನ ಮಾಡ್ಬಾರ್ದು, ರೊಟ್ಟಿ ವಿಷ. ಆ ಮಟನ್ ತಿಂದ್ರೂ ಹೋಯ್ತೆ, ಆ ರೊಟ್ಟಿ ತಿಂದಿದ್ದು ಹೋಯ್ತೆ. ಇಲ್ಲ, ನಿನ್ನ ಕಡೆ ಒಂದು ಮಾಂಸ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಸತ್ತರು ಸಹ ಬದುಕಲ್ಲ. ಎಷ್ಟು ಮಂದಿ ಬ್ಯಾಪ್ಟಿಸಮ್ ತಗೊಂಡಿರ್ತೀವಿ? ಅಬ್ಬು ಕಾದಗಿರಿ ಸೇವೆ ನೋಡಿದ್ವಿ, ನೀವು ತಗೋತೀರಿ? 10,000 ಕೈಯಾಗ ಬಂದು ಹಿಡಿದು ಇರ್ತಿದ್ದೆ, ಬಾರ ಬೆಂಕಿ ಸಾಯ್ತಾ ಬಚಿಸಿ. ಈಗ ಯೇಸು ಸ್ವಾಮಿ ಕಾಲ ಹಲ್ಲೆಲೂಯಾ, ಹೊಲೆಸು ಮಸೀಕಿ. ಇವತ್ತ ದೇವರಿಗೆ ಲೋಕಕ್ಕೆ ಯಾಕೆ ಬಂದ ಹೇಳ್ತಿದಾರ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ಹುಡುಕ್ಲಕ್ಕ ಇನ್ನೆಷ್ಟು ದಿನ ಆತನಿಂದ ಹೋಗಿರ್ತಿ, ಇನ್ನೆಷ್ಟು ದಿನ ಪಾಪದಾಗಿರ್ತಿ, ಇನ್ನೆಷ್ಟು ದಿನ ಪಾಪ ಮಾಡಿ 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 ಸಾಯ್ತಿ ಹೇಳು. ಯೇಸು ಸ್ವಾಮಿ ಬಂದಿದ್ದು ವೇಸ್ಟ್ ಆಯ್ತಾ? ಯೇಸು ಸ್ವಾಮಿ ನಮಗೆ ಯಾಕೆ ಹುಟ್ಟಿಸ್ಯಾರ? ನೀವು ಮಾತಾಡ್ರಿ, ಯಾಕೆ ಹುಟ್ಟಿಸ್ಯಾರ? ಉಂಡಿ ಹೆಕ್ಸರ್ ಮುಂದೆ ಹಾಕೊಂಡು ತಿರ್ಗಾಡಕ ಯಾಕೆ ಹುಟ್ಟಿಸ್ಯಾರ ನಿಮ್ಗೆ? ಒಂದ್ 10 crore ರೂಪಾಯಿ ಬಲ್ ಇಟ್ಕೊಂಡು ಗಾಡಿ ಮೇಲೆ ಓಡಾಕ
ದೇವ್ ನಿನಗೆ ಹುಟ್ಟಿಸ್ಯಾನ ಯಾಕಂದ್ರ ಆತನ ಮಹಿಮೆಕ್ಕಾಗಿ ಚಪ್ಪಾಳೆ ತಡಬೇಕವ್ರ. ನಿನ್ ಬಾಯಿಗೆ ಆರಾಧನೆ ಬರ್ಬೇಕು, ನಿನ್ ಬಾಯಿಗೆ ಪ್ರಾರ್ಥನೆ ಬರ್ಬೇಕು, ನಿನ್ ಬಾಯಿಗೆ ವಾಕ್ಯ ಬರ್ಬೇಕು. ವಾಕ್ಯದಲ್ಲಿ ಜಯ ಅದ, ಪ್ರಾರ್ಥನೆಯಲ್ಲಿ ರಕ್ಷಣೆ ಅದ, ಆರಾಧನೆಯಲ್ಲಿ ಬಿಡುಗಡೆ ಅದ. ಇವು ನಿನ್ನ ಮನೆಯಲ್ಲವನ, ಇದು ನಿನ್ನ ಸಭೆಯಲ್ಲದನ. ಏನು ಹಂಗೆ ಬಂದು ದೇವ್ರ ದೇಹದ ಭಾಗಿಯಾಗಿ ನಡೆದಿದ್ದಿ, ಯೋಚನೆ ಮಾಡು. ಬೈಬಲ್ ಹೇಳ್ತದೆ ಕೊರಿಂಥ್ಯ ಪತ್ರಿಕಾ, ನನ್ನ ದೇಹ ಮಾಂಸ ವಿವೇಚಿಸದೆ ತಿನ್ನಬಾರ್ದಂತ. ಹಂಗೆ ಹಾಕೊಂಡ ಟಪ ಟಪ ತಿಂದಿ ನೀರ್ ಕೊಂಡು ಮನೆಗೆ ಹೋಗೋದಿಲ್ಲ. ಹಂಗ ತಿಂದೇವಂದ್ರ ರೋಗಕ್ಕೊಳಗೈತೇವು, ಇಲ್ಲ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಯ್ತು, ಇಲ್ಲ ಮನೆಗೆ ಪೇಟಿ ತರಿಸ್ಕೋಬೇಕಾಯ್ತ. ಏನ್ ನಮಗ್ ಪೇಟಿ ತರ್ಲಕ್ ಬಂದಿದ್ದೇನೆ ಅದ್ ನಮಗಿಲ್ಲ, ನಿಮಗಿಲ್ಲ, ನಮಗೆ ಎಲ್ಲನಿಗೆ ಹೇಳತ್ತ ದೇವ್ರು, ಇಡೀ ಲೋಕಕ್ಕೆ ಹೇಳತ್ತೇವೆ. ದೇವ್ರ ಶಕ್ತಾಟ ಎಂದಿಗಾಗಬಾರ್ದು. ಅಂದ್ರೆ ನಿನ್ನ ಮಾಂಸವನ್ನು ತಿಂದು ನಿನ್ನ ರಕ್ತವನ್ನು ಕುಡಿಯುವವನು ಸತ್ತರೂ ಸಹ ಬದುಕುವನು. ಓದ್ಬೇಕಿ ಮೆಸೇಜ್ ಕೊಟ್ಟಾರ ಸರ್. ಎಲ್ಲಿಯ ಒಂದ್ ಮನೆಗೆ ಹೋದ್ರೆ ಏನ್ ಮಾಡತಿ, ನಮ್ಮಲ್ಲಿ ಎಣ್ಣೆ ಕೇಳ್ತಿರೋದು ಏನ್ ಕೊಟ್ಟಾರ? ಎಣ್ಣೆ ಕೊಟ್ಟಾಳ, ರೊಟ್ಟಿ ಏನ್ ಕೊಟ್ಟಾಳ? ಒಂದ್ ರೊಟ್ಟಿ ಉಂಡಲ್ಲ ಉಂಡಿಲ್ಲ, ಏನ್ ಮಾಡ್ಯಾರ ಮನೆಗೆ? ಸೇವಕರು ಮನುಷ್ಯರಿಗೆ ತಿನ್ಬೇಕು, ಸೇವಕ್ ಹಸ್ದಿರ ರೊಟ್ಟಿ ಕೊಟ್ಟ. ಮತ್ ಈಗ ಸೇವಕ್ಕಾಗಿ ನಿಮ್ ಊರಿಗೆ ಬಂದ, ಈಗ ಚಂದ ನೋಡ್ಕೋಬೇಕಾದ್ರೆ ನೋಡ್ಕೊಬಾರ್ದು, ನೀವೆಲ್ಲ ನೋಡ್ಕೋದು. ಈಗ ದೊಡ್ಡ ದೊಡ್ಡ ಮಾತು ಹೇಳತ್ತೀವಿ, ನಾವು ಮೆಸೇಜ್ ಮಾಡತ್ತೀವಿ. ಒಂದಿನ ದೊಡ್ಡ ಸರ್ 9 ಬರ್ರಿ ಅಂದಿಲ್ಲ ನಮ್ಮ. ಯಾಕಿಂತ ಕ್ರಿಸ್ತನಾಗಿ ನಾವು ಒಂದು ಮನೆಗೆ ಹೋದ್ರ ಒಂದು ವಿಧವೆ ಗಂಟಿಲ್ಲ, ಒಂದು ವಿಧವೆ ರೊಕ್ಕ ಇಲ್ಲ, ಒಂದು ವಿಧವೆ ಮೇಲೆ ಅನ್ನ ಇಲ್ಲ, ಸ್ವಲ್ಪ ಹಿಟ್ಟದ ಎಣ್ಣೆಯದ ತಂದು ಕೊಟ್ಟಾರ, ಆ ಮನೆಗೆ ಆಶೀರ್ವಾದ ಮಾಡಿರಂತ. ಈ ಬರಗಲ್ ಮುಗಿಸ್ತಕ ನೀನು ಮನೆಗಿಂದ ಹಿಟ್ಟು ಎಣ್ಣೆ ಆಗೇವಲ್ಲ, ಆಶೀರ್ವಾದ ಆಗಿಲ್ಲ. ನಿಮ್ಗೆ ಆಶೀರ್ವಾದ ಬೇಕಾದ, ಆಶೀರ್ವಾದ ಬೇಕಾದ್ರೆ ಯಾರ ಮಾತು ಕೇಳಬೇಕು? ದೇವ್ರ ಮಾತು. ಈಗ ನಾ ಯಾರ ಮಾತಾಡತ್ತೀನಿ? ನನ್ನ ಮಾತು ಎಂಬವ ಅವ್ರ ಆಡೋ ಮಾತು ಹೆಂಗಿರ್ತಾವ? ಅವ್ರ ಮಾತು ನಿಮ್ಗೆ ಆಶೀರ್ವಾದ ತರ್ತಾವತ್ತಲ್ಲ. ನಾವು ಆಡೋ ಮಾತು ದೇವ್ರ ಮಾತು. ಯೇಸು ಸ್ವಾಮಿ ಬಂದು ಹೇಳ್ಯಾರ, ನನಗೆ ನಂಬುದಿ ಅಂದ್ರೆ ಸತ್ರು ಬಿ ನನ್ನ ಮಾಂಸವನ್ನು ತಿನ್ನು ನನ್ನ ರಕ್ತವನ್ನು ಕುಡಿಯುವವನು ಸತ್ತರು ಸಹ ಬದುಕುವನು. ಇವತ್ತು ನೀ ಸತ್ವಿ ಅಂದ್ರೆ ಮಗ ಬದುಕ್ತಿ. ಯಾರಿಗೆ ನಂಬುದರ? ಯೇಸು ಸ್ವಾಮಿಗೆ ನಂಬುದು. ನಂಬಿ ದಿಚ್ಚಿ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಇವತ್ತ ಯಾಕೆ ಹೇಳತ್ತೆ ಮಾತಂದ್ರ, ಇನ್ನೆಷ್ಟು ದಿನ ಪಾಪದಾಗಿರಲ್ರಿ ಹೇಳ್ರಿ. ಯೇಸು ಸ್ವಾಮಿ ನಿನ್ನ ಕಡೆಯಿಂದ ಶಿಲೆಬೇಕು ಬಿದ್ದಾನ, ಯೇಸು ಸ್ವಾಮಿ ನಿನ್ನ ಕಡೆಯಿಂದ ರಕ್ತ ಸುರಿಸ್ಯಾನ, ಯೇಸು ಸ್ವಾಮಿ ಸಮಾಧಿದಾಗಿಂದ ಎದ್ದಾಗ ಯಾಕಂದ್ರ ಮತ್ತೆ ಬಂದು ನಿನ್ನ ಕರ್ಕೊಂಡು ಹೋಗಲ್ಲ. ನೀ ಹಂಗೆ ನನ್ನ ದೇವರಿಗೆ ಇಷ್ಟ ಇಲ್ವದ? ಕ್ರಿಸ್ತರ ಅಂತ ಹೇಳ್ಕೊಳತ್ತಿದ್ದೇವ್ ಬ್ಯಾಪ್ಟಿಸಮ್, ಕ್ರಿಸ್ತರ ಅಂತ ಹೇಳ್ಕೊಳತ್ತಿದ್ದೇವ್ ಇನ್ನ ಗುಡಿಗೆ ಬರೋದು ಕರೆ, ಕ್ರಿಸ್ತರ ಅಂತ ಹೇಳ್ಕೊಳತ್ತಿದ್ದೇವ್. ಆತನ ದೇಹ ಮಾಂಸ ಇಲ್ಲಲ್ಲ, ಇದಕ್ಕೆ ತಿನ್ನಿನಲ್ಲಿ ಬದುಕ್ತೇವ ಸಾಯ್ತೇವ್ರಿ? ಏನಂತ ಕರೀತೀವಿ ಇವತ್ತು ಮಟನ್ ದುಕಾನ್, ಕೊರೋನಾ ವೈರಸ್ ಮಟನ್ ಮಾರ್ಕೋತಿರ್ಲಿಲ್ಲ, ಎಲ್ಲರ ಕೈಯಾಗಿನ ಕವರ್ ಕಸ್ಕೊಂಡು ಹೊಡಿಬೋದ. ಆ ಪಲ್ಯ ಬೇಕು, ಆ ಮಾಂಸ ಬೇಕು, ಆ ಮಾಂಸ ನಮ್ಗೆ ಜೀವ ಕೊಡೋದು, ಆ ರೊಟ್ಟಿ ನಮ್ಗೆ ಜೀವ ಕೊಡೋದು. ಜೀವಕರವಾದ ರೊಟ್ಟಿ ಎಲ್ಲದ ಇಲ್ಲ. ಆತನ ರಕ್ತ ದೇಹದಲ್ಲಿ ಭಾಗಿಯಾಗ್ಲಕ್ಕೆ ಬಂದಿರ್ಬೇಕು. ಆತನ ಮಾರ್ಗದಲ್ಲಿ ನಡೀರಿ. ನಾವು ತಿನ್ನ ಮನುಷ್ಯರು, ಒಬ್ಬ ಮನುಷ್ಯ ದೇವರ ಮಾತು ಕೇಳ್ತಾನ, ಮೇಜಿನಾಗ ಭಾಗಿಯಾಗ್ತಾನ. ಒಬ್ಬ ಮನುಷ್ಯ ಜಮೀನು ಮಾತು ಕೇಳ್ತಾನ, ವೇಷಪಲ್ಲಿ ಇರ್ತಾನ, ವ್ಯಭಿಚಾರ ಮಾಡ್ತಾನ, ಪಾಪ ಮಾಡ್ತಾನ, ಮನುಷ್ಯರ ಮಾತು ಕೇಳ ತಿರುಗ್ತಾನ. ಇನ್ನೊಬ್ಬ ಮನುಷ್ಯ ತನ್ನ ಮನಸ್ಸಿಗೆ ಬಂದಾಗ ಯಾರು ಮಾಡಿ ಅವಂಗ? ಆರೋನ್ ಯಾರ ಮಾತು ಕೇಳ್ಯಾನ? ಮೋಶೆ ಯಾರ ಮಾತು ಕೇಳ್ಯಾನ? ಆದಮ್ ಯಾರ ಮಾತು ಕೇಳ್ಯಾನ? ಅವಳ ಯಾರ ಮಾತು ಕೇಳ್ಯಾನ? ಇಸ್ಕರಿಯೋತ ಯಾರ ಮಾತು ಕೇಳ್ಯಾನ? ಹೋಗ ಪುರುಷ ಯಾರ ಮಾತು ಕೇಳ್ಯಾನ? ಇಲ್ಲ. ಆತನ ಮನಸ್ಸಿಗೆ ಬಂದಂಗ ಅವ್ನ ಮನೆ ಮುಂದೆ ಬಡಲಾದರನ್ನ ಕರೆಕ್ಟ್ ಒಂದು ರೊಟ್ಟಿ ಕೊಟ್ಟದ, ದಾನ ಮಾಡಿ ಧರ್ಮ ಮಾಡಿ ಎಂಜಾಯ್ ಮಾಡ್ಯಾರ, ಮನ್ಸು ಬಂದಂಗ ಎಂಜಾಯ್ ಮಾಡ್ಯಾರ. ಮಾತಾಡಕ್ ಹೋಗ್ಯಾರ. ನೀನು ದೇವ್ರ ಉಂಟು ಮಾಡಿರಂದ್ರ ಮಗ ನೀ ಮನ್ಸಿಗೆ ಬಂದಂಗ ಮಾಡ್ಬಾರ್ದು, ಮನ್ಸಿಗೆ ಬಂದಂಗ ಮಾಡ್ಬಾರ್ದು. ನೀವು ದೇವ್ರಿಗೆ ಘನಪಡಿಸ್ರಿ, ದೇವ್ರ ಮಾರ್ಗದಾಗ ನಡೀರಿ. ಪಾಪ ಉಕ್ಕುವುದು ಸಂಬಳ ಮರಣ. ಇನ್ನೇಷ್ಟು ದಿವಸ ನಾವು ಪಾಪದಾಗಿರೋದು? ಇವತ್ತು ಪಾಪದ ಜೀವಿತ ಬಿಟ್ಟು ಯೇಸು ಸ್ವಾಮಿಗೆ ನಂಬಾರ. ಹಾಲೆಲೂಯಾ. ಅನೇಕ
ಆ ಸಮಸ್ಯೆಗಳು ಆಗ್ಲತ್ತಾವ. ರೆಡಿ ಆದ್ರೆ ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಬರೋಣ. ಕೈ ತೋರಿಸಿ ಎಷ್ಟು ಮಂದಿ ದೀಕ್ಷಿತ ಬಂದಿರಿ? ಎಷ್ಟು ಮಂದಿ ತಗೊಂಡಿಲ್ಲ ಕೈ ತೋರಿಸ್ರಿ, ತಗೊಂಡ್ರೆ ಕೈ ತೋರಿಸ್ರಿ, ತಗೊಂಡ್ರೆ ಎಷ್ಟು ಮಂದಿ ತಗೊಂಡಿಲ್ಲ ತಗೊಂಡ್ರೆ ಕೈ ತೋರಿಸ್ರಿ, ತಗೊಂಡ್ರೆ ದೀಕ್ಷಿತ ತಗೊಂಡ್ರೆ ಹೆಣ್ಮಕ್ಳು ಎಲ್ಲರೂ ತಗೊಂಡಿಲ್ಲ ತಗೊಂಡಿಲ್ಲ ರೆಡಿಯಾಗಿ ಕೈ ಜೋಡಿಸಿ ನೀವು ಆಮೇಲೆ ಪ್ರಾರ್ಥನೆ ಮಾಡಲು ಬ್ಯಾಪ್ಟಿಸಮ್ ತಗೋಬೇಕು. ಹಲ್ಲೆಲೂಯಾ. ಎಷ್ಟು ಮಂದಿ ದೀಕ್ಷೆಗಳನ್ನ ತಗೋತೀರಿ? ಈಗ ಹೊಸದಾಗಿ ಕೈ ತೋರಿಸಿ ತಗೊಂಡ್ರು ಯಾರು ತಗೊಂಡಿಲ್ಲ. ಇಂಥ ವಾಕ್ಯ ಕೆಳಗೆ ತಗೊಂಡ್ರು ಒಬ್ಬ ತಂಗಿ ಒಬ್ಬಕ್ಕೆ ಹಂಗೆ ಕೈ ಹಿಡಿದು ಜಪ ಮಾಡ್ತೇನೆ, ಕೈ ಹಂಗೆ ಪ್ರಾರ್ಥನೆ ಮಾಡ್ತೇನೆ. ಪರಲೋಕಕ್ಕೆ ಹೋಗೋ ಮಗ ನಿಮ್ಮ ಕೈ ಜೋಡಿಸ್ತೇನೆ ದೇವರಿಗೆ ನಾವು ಎಲ್ಲರೂ ಎದ್ದು ನಿಂದ್ರೆ ಪ್ರಾರ್ಥನೆ ಮಾಡ. ಇಬ್ಬರ ಹೆಸರು ಸರಿ ಮತ್ತೆ ಯಾರು ರೆಡಿ ಆಗಬೇಕು? ನೆಕ್ಸ್ಟ್ ಬ್ಯಾಪ್ಟಿಸಮ್ ರೆಡಿ ಆಗ್ಬೇಕು. ನೀವು ಎಲ್ಲರೂ ಎದ್ದು ನಿಂದ್ರೆ ಕೈ ಕೈ ಎದ್ದು ನಿಂದ್ರೆ ಯಾರಿಗೂ ನಿಶಬ್ದವಾಗಿರ್ಬಾರ್ದು. ಮಗ ಹೇಳ್ದು ಮಗ ನಿನ್ ಕೈ ಜೋಡಿಸ್ತೇ ಹೇಳ್ದು ಮಗ, ನೀವು ಕಡೆ ಕಾಲವ ದೇವರಲ್ಲಿ ನೋಡಿ ಅಪ್ಪ ನನ್ನ ಕುಟುಂಬಕ್ಕ, ಅಪ್ಪ ನನ್ನ ಗ್ರಾಮಕ್ಕ, ಅಪ್ಪ ನಾ ಪಾಪದಾಗಿದ್ದೆ, ನನಗ ನಾ ಪರಿಶುದ್ಧನೈತೆ ಸ್ವಾಮಿ, ನನಗೆ ಬ್ಲೆಸ್ ಮಾಡು. ನನ್ನ ಕಡೆಯಿಂದ ರಕ್ತ ಸುರಿಸಿದೆ ದೇವಾ, ನನ್ನ ಕಡೆಯಿಂದ ಪ್ರಾಣ ಕೊಟ್ಟಿದ್ದೆ ದೇವಾ, ನನ್ನ ಕಡೆಯಿಂದ ದೇವರೇ ಅನೇಕ ಕಷ್ಟ ಸಹಿಸಿದೆ ದೇವಾ, ನನ್ನ ಒಳಗೆ ದೀಪ ಸ್ವಾಮಿ. ಕಣ್ಣು ಮುಚ್ಕೊತೀರಿ ಮಗ, ಪ್ರಾರ್ಥನೆ ಮಾಡ ಎಲ್ಲರೂ ಪ್ರೇ ಮಾಡ. ಕಣ್ಣು ಮುಚ್ಕೊ ಮಗ, ನಿನ್ ಕೈ ಜೋಡಿಸ್ತಾರೆ ನಿನ್ ಸನ್ನಿಧೋಳು ಸೇರಿ ನಾನು ನಿನ್ ಮಾರ್ಗಗಳು ನಡೆಯುವೆ, ಕಷ್ಟ ದುಃಖ ಬಂದರು ಎಂದಿರುವುದೇನು ಎಲ್ಲರೂ ನಾನಿನ್ನನ್ನು ಪ್ರೀತಿಸುವೆ. ಜೋರಾಗೆಲ್ಲರೂ ನಾನಿನ್ನನ್ನು ಪ್ರೀತಿಸುವೆ ದೇವ, ನಾನಿನ್ನನ್ನು ಪ್ರೀತಿಸುವೆ. ನೀನಿರುವುದೇನು ನಿನ್ನ ಸನ್ನಿಧಿಗಳು ಸೇರಿವೆ, ನಿಮ್ಮ ಮಾರ್ಗಗಳು ನಡೆಯುವೆ, ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ, ಹಿಂದಿರುಗೆನು ನಾ, ಹಿಂದಿರುಗೆನು ನಾ. ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಇಬ್ಬರು ಮಕ್ಕಳು ಬ್ಯಾಪ್ಟಿಸಮ್ ರೆಡಿ ಆಗಿರೋ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ ಈ ಎರಡನೇ ಗ್ರಾಮಕ್ಕೆ ಪ್ರಾರ್ಥಿಸಬೇಕಂತಂದೆ ಬ್ಲೆಸ್ ಮಾಡು ದೇವರೇ. ಭಕ್ತಿ ಹುಟ್ಟಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರು ಕುಟುಂಬ ರಕ್ಷಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಂದು ರೋಗ ವ್ಯಾಧಿ ಅನಾರೋಗ್ಯ ಅಂಧಕಾರ ಶಕ್ತಿ ದುರಾತ್ಮನ ಶಕ್ತಿ ಮಂತ್ರ ಶಕ್ತಿ ಫಲಾವತಿ ಶಕ್ತಿ ಯೇಸುವಿನ ನಾಮದಲ್ಲಿ ನಿಮ್ ಸೂಪರ್ ನ್ಯಾಚುರಲ್ ಪವರ್ ನಿನ್ನ ಮಕ್ಕಳನ್ನ ರಿಲೀಸ್ ಮಾಡ್ತಿದ್ದೇವೆ. ಎಲ್ಲ ಸಮಸ್ಯೆ ಶೋಧನೆಗಳು ತಲುಪಲಿ ಗ್ರಾಮದಲ್ಲಿ. ಹೊಸ ಚರ್ಚಿಗಾಗಿ ಪ್ರಾರ್ಥಿಸ್ತೇವೆ ತಂದೆಯವರೇ. ಆಶೀರ್ವಾದ ಮಾಡ್ತಿರ್ತೇನೆ. ಯಾವುದು ಕೊರತೆ ಇರೋದು ಹಾಗೆ ನಿನ್ನ ಸಭೆ ದೇವರಕ್ಕೆ ಶೀಘ್ರವಾಗಿ ರೆಡಿ ಆಗುತ್ತೆ ತಂದೆ. ಇಷ್ಟವೆಲ್ಲ ಪರಿಶುದ್ಧ ಮಾಡಿ ನಿಮ್ಮ ದಾಸರ ಕುಟುಂಬ ಆಶೀರ್ವಾದ ಮಾಡು. ಅಲ್ಪನಾದ ನನ್ನನ್ನು ಸಹ ಜ್ಞಾಪಕ ಮಾಡ್ಕೊ, ನಮ್ಮ ಕುಟುಂಬ ಸಹ ಮಕ್ಕಳಿಗೆ ವಾಕ್ಯದ ಮುಖಾಂತರ ಮಾತನಾಡಿದ್ದೀನಿ. ನಿಮಗೆ ಎಲ್ಲ ಘನ ಮಾನ ಮಹಿಮೆ ರಾಜ್ಯ ನಿಮಗ್ ಮಾತ್ರ ಉಂಟಾಗಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಕ್ಕಂಥ ಆಮೆನ್ ಆಮೆನ್. ಜೈ ಕ್ರಿಸ್ತನಲ್ಲಿ.